ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆಯಾಗಲಿ. ಈ ಆಶೀರ್ವದಿಸಲ್ಪಟ್ಟ ದಿನ ದೇವರು ದಯಪಾಲಿಸಿದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ವಿಶೇಷವಾಗಿ ಪ್ರಿಯ ಸ್ವಾಮಿ ಪಾಸ್ಟರ್ ಅವರು, ಅವರ ಕುಟುಂಬಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಪ್ರಿಯ ಪಾಸ್ಟರ್ ಅವರು ಹೇಳಿದ ಹಾಗೆ BCMA ಫೆಲೋಶಿಪ್ ಮೀಟಿಂಗ್ ಮೂಲಕ ನಮಗೆ ಪರಿಚಯವಾಗಲಿಕ್ಕೆ ಸಾಧ್ಯವಾಯಿತು. ಪರಿಚಯವಾದಾಗ ಆಮೇಲೆ ಪ್ರಿಯ ಪಾಸ್ಟರ್ ಅವರ ಮನೆಯವರು, ಪ್ರಿಯ ಕರ್ತನ ದಾಸಿ, ಆಮೇಲೆ ನಮಗೆ ಪರಿಚಯ ಇರುವವರೇ ಆಗಿದ್ದಾರೆ. ಅವರ ಅಕ್ಕನ ಕುಟುಂಬ ನಿಮಗೆ ತಿಳಿದಿರುವ ಹಾಗೆ ರವಿ ಪಾಸ್ಟರ್, ರೇವಣ ಸಿದ್ದು, ಆಮೇಲೆ ಕೊಟ್ಟೂರು ಪ್ರಾಂತದಲ್ಲಿ ದೇವರ ಸೇವೆಯನ್ನು ಅವರು ಮಾಡ್ತಾ ಇದ್ದಾರೆ. ಅನೇಕ ವರ್ಷಗಳ ಪರಿಚಯ. ನಾವು ಆ ಪ್ರಾಂತದಲ್ಲಿ ಜಗಳೂರು, ದಾವಣಗೆರೆ ಜಿಲ್ಲೆಯ ಜಗಳೂರು ಅನ್ನುವಂತಹ ಪ್ರಾಂತದಲ್ಲಿ ಸುಮಾರು 17 ವರ್ಷಗಳು ಅಲ್ಲಿ ಕರ್ತನ ಸೇವೆ ಮಾಡಿದೆವು. ಅದಾದ್ಮೇಲೆ ಚಿಕ್ಕಮಗಳೂರು ಜಿಲ್ಲೆಯ ಎನ್ನಾರ್ಪುರ ಪ್ರಾಂತದಲ್ಲಿ ಒಂದು 6 ವರ್ಷಗಳು, ಇಲ್ಲಿ ಬಂದು ಒಂದು 6 ವರ್ಷಗಳು. ಇಷ್ಟು ವರ್ಷಗಳ ಸೇವೆಯ ಮಧ್ಯದಲ್ಲಿ ಪ್ರಿಯ ಪಾಸ್ಟರ್ ಕುಟುಂಬ ನಮಗೆ ಪರಿಚಯ ಆದರು. ಆಮೇಲೆ ಪ್ರತ್ಯೇಕವಾಗಿ ಸ್ವಾಮಿ ಪಾಸ್ಟರ್ ಕುಟುಂಬ ಈ ಪ್ರಾಂತದಲ್ಲಿ ದೇವರ ಸೇವೆ ಮಾಡುತ್ತಾ ಇದ್ದಾರೆ ಅಂತ ಕೇಳಿದಾಗ ನಿಜವಾಗ್ಲೂ ದೇವರಿಗೆ ನಾವು ಸ್ತೋತ್ರ ಸಲ್ಲಿಸಿದೆವು. ಈ 40 ದಿನದ ಉಪವಾಸ ಪ್ರಾರ್ಥನೆಯಲ್ಲಿ ದೇವರ ವಾಕ್ಯದಿಂದ ಮಾತನಾಡಲಿಕ್ಕೆ ನಮ್ಮನ್ನು ಆಹ್ವಾನ ಮಾಡಿದ ಪ್ರಿಯ ಪಾಸ್ಟ್ರಿಗೂ ಕುಟುಂಬಕ್ಕೂ ನಮ್ಮ ಕುಟುಂಬದ ಕೃತಜ್ಞತೆಗಳನ್ನು ನಾನು ಈ ಸಮಯದಲ್ಲಿ ತಿಳಿಸ್ತೇನೆ. ದೇವರ ವಾಕ್ಯ ಕೇಳಲಿಕ್ಕೆ ಬಂದಿರುವಂತಹ ದೇವರ ಮಕ್ಕಳಾದ ನಿಮ್ಮೆಲ್ಲರಿಗೂ ವಂದನೆಗಳು. ಮುಂದಿರುವ ಕೆಲವು ನಿಮಿಷಗಳು ಪ್ರಾರ್ಥನೆಯೊಂದಿಗೆ ನಾವು ದೇವರ ಸನ್ನಿಧಿಯಲ್ಲಿ ಆಗಿರೋಣ. ಹಲ್ಲೆಲೂಯಾ. ಸ್ವರವೆತ್ತಿ ಹಲ್ಲೆಲೂಯಾ. ಯೆಶಾಯನ ಪ್ರವಾದನೆ ಗ್ರಂಥ ಅದರ 55ನೇ ಅಧ್ಯಾಯ 6-7 ವಾಕ್ಯಗಳನ್ನ ನಾವು ಓದಿಕೊಳ್ಳೋಣ. ಯೆಹೋವನು ಸಿಕ್ಕುವ ಕಾಲದಲ್ಲಿ ಆತನನ್ನು ಆಶ್ರಯಿಸಿರಿ. ಆತನು ಸಮೀಪದಲ್ಲಿರುವಾಗ ಆತನಿಗೆ ಬಿನ್ನಹವಾಗಿರಿ. ದುಷ್ಟನು ತನ್ನ ದುರ್ಮಾರ್ಗವನ್ನು ಬಿಡಲಿ, ಕೆಡುಕನು ತನ್ನ ದುರಾಲೋಚನೆಗಳನ್ನು ತ್ಯಜಿಸಲಿ. ಯೆಹೋವನ ಕಡೆಗೆ ತಿರುಗಿಕೊಂಡು ಬರಲಿ, ಆತನು ಅವನನ್ನು ಕರುಣಿಸುವನು. ನಮ್ಮ ದೇವರನ್ನು ಆಶ್ರಯಿಸಲಿ, ಆತನು ಮಹಾಕೃಪೆಯಿಂದ ಕ್ಷಮಿಸುವನು. ಆಮೆನ್. ಯೆಹೋವನು ಸಿಕ್ಕುವ ಕಾಲದಲ್ಲಿ ಆತನನ್ನು ಆಶ್ರಯಿಸಿರಿ. ಆತನು ಸಮೀಪದಲ್ಲಿರುವಾಗ ಆತನಿಗೆ ಬಿನ್ನಹ ಮಾಡಿರಿ. ಹಲ್ಲೆಲೂಯಾ. ಈ ವಾಕ್ಯವನ್ನು ನೀವು ಅನೇಕ ಸಾರಿ ಓದಿರಬಹುದು. ಈ ವಾಕ್ಯದಿಂದ ಕರ್ತನ ಸೇವಕರ ಮೂಲಕವಾಗಿ ನೀವು ಸಂದೇಶವನ್ನು ಕೇಳಿರುತ್ತೀರ. ಈ ರಾತ್ರಿಯಲ್ಲಿಯೂ ಪವಿತ್ರಾತ್ಮನು ನಮಗೆ ಈ ವಾಕ್ಯದ ಮೂಲಕ ಮಾತನಾಡಲಿಕ್ಕೆ, ಆತನಿಗೆ ನಮ್ಮ ಮೇಲೆ ಆಮೇಲೆ ದಯೆ ಉಂಟಾದದಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಯೆಹೋವನು ಸಿಕ್ಕುವ ಕಾಲದಲ್ಲಿ ಆತನನ್ನು ಆಶ್ರಯಿಸಿರಿ. ಯಾರು ಸಿಕ್ಕುವ ಕಾಲದಲ್ಲಿ? ಯೆಹೋವನು ಸಿಕ್ಕುವ ಕಾಲದಲ್ಲಿ. ಪ್ರೈಸ್ ದಿ ಲಾರ್ಡ್. ಆಮೆನ್. ದೇವರು ಸಿಕ್ಕಬೇಕಾದ್ರೆ, ದೇವರು ನಮಗೆ ದೊರಕಬೇಕಾದ್ರೆ ನಾವೇನ್ ಮಾಡಬೇಕು? ಹಲ್ಲೆಲೂಯಾ. ಒಂದು ಪೂರ್ವಕಾಲ ವೃತ್ತಾಂತ 28ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ, ಫಸ್ಟ್ ಕ್ರಾನಿಕಲ್ಸ್ 28 ಚಾಪ್ಟರ್ 9 ವರ್ಸ್, 28ನೇ ಅಧ್ಯಾಯ 9ನೇ ವಾಕ್ಯ ಓದ್ರಿ. ಒಂದು ಪೂರ್ವಕಾಲ ವೃತ್ತಾಂತ. ನನ್ನ ಮಗನಾದ ಸೊಲೊಮೋನನೇ, ನೀನಂತೂ ನಿನ್ನ ತಂದೆಯ ದೇವರನ್ನು ಅರಿತುಕೊಂಡು ಓದಿ. ಸಂಪೂರ್ಣದಿಂದಲೂ ಸಂಪೂರ್ಣ ಮನಸ್ಸಿನಿಂದ ಸಂತೋಷದಿಂದಲೂ ಆತನನ್ನೇ ಸೇವಿಸು. ಯೆಹೋವನು ಎಲ್ಲಾ ಹೃದಯಗಳನ್ನು ವಿಚಾರಿಸುವವನು, ಎಲ್ಲ ಮನಸ್ಸಂಕಲ್ಪಗಳನ್ನು ಬಲ್ಲವನು ಆಗಿರುತ್ತಾನಲ್ಲ. ನೀನು ಆತನನ್ನು
ಹುಡುಕುವುದಾದರೆ ಆತನು ನಿನಗೆ ಸಿಕ್ಕುವನು. ಆಮೇಲೆ ಆತನನ್ನು ಬಿಟ್ಟರೆ ನಿನ್ನನ್ನು ಶಾಶ್ವತವಾಗಿ ತಳ್ಳಿ ಬಿಡುವನು. ಪ್ರೈಸ್ ದ ಲಾರ್ಡ್. ಈ ಮಾತನ್ನ ಹೇಳಿದಂಥ ವ್ಯಕ್ತಿ ಭಕ್ತನಾದ ದಾವೀದನು, ಅರಸನಾದ ದಾವೀದನು. ಆತನ ಕಾಲವು ಮುಗಿಲಿಕ್ಕೆ ಬರ್ತಾ ಇದೆ. ಆತನು ಮುಪ್ಪಿನ ಪ್ರಾಯದಲ್ಲಿರುವಾಗ, ಇನ್ನೇನು ಮರಣ ಕಾಲ ಆತನಿಗೆ ಸಮೀಪವಾಗಿದೆ. ಆ ಸಂದರ್ಭದಲ್ಲಿ ತನ್ನ ಮಗನಾದ ಸೊಲೊಮೋನನು ರಾಜ್ಯಭಾರವನ್ನು ವಹಿಸಿಕೊಳ್ಳುವ ಸಂದರ್ಭದಲ್ಲಿ ತನಗೆ ಬದಲಾಗಿ ತಾನು ಕೂತುಕೊಂಡಂತಹ ಸಿಂಹಾಸನದಲ್ಲಿ ತನ್ನ ಮಗನಾದ ಸೊಲೊಮೋನನು ಅರಸನಾಗಿ ಕೂತಿದ್ದಾನೆ. ಅರಸನಾಗಿ ಆಳ್ವಿಕೆಯನ್ನು ಮಾಡುವಾಗ ತನ್ನ ತಂದೆಯಾದಂತಹ ದಾವೀದನು ಮಗನಾದ ಸೊಲೊಮೋನಿಗೆ ಕೊಡುವಂತಹ ಬಹಳ ಮುಖ್ಯವಾದ ಒಂದು ಆಲೋಚನೆ ಏನಪ್ಪಾ ಅಂದ್ರೆ, ನನ್ನ ಮಗನಾದ ಸೊಲೊಮೋನನೇ, ನೀನಂತೂ ನಿನ್ನ ತಂದೆಯ ದೇವರನ್ನು ಅರಿತುಕೊಂಡು, ಹಲ್ಲೆಲೂಯಾ. ಸೊಲೊಮೋನ್ ಚಿಕ್ಕ ಹುಡುಗನಲ್ಲ. ಸೊಲೊಮೋನ್ ಈಗ ಅರಸನಾಗಿ ಅಭಿಷೇಕ ಹೊಂದಿದ್ದಾನೆ. ದೊಡ್ಡ ಜವಾಬ್ದಾರಿ ಅವನಿಗೆ ಸಿಕ್ಕಿದೆ. ಚಿಕ್ಕ ಪ್ರಾಯದಿಂದ ಸೊಲೊಮೋನನು ದೇವರನ್ನು ತಿಳಿದವನಾಗಿದ್ದಾನೆ. ದೇವರ ವಾಕ್ಯ ಸೊಲೊಮೋನಿಗೆ ಗೊತ್ತು. ಜ್ಞಾನೋಕ್ತಿಗಳನ್ನ ಬರೆದಂತ ವ್ಯಕ್ತಿ ಯಾರು? ಇದೇ ಸೊಲೊಮೋನ್. ಪ್ರೈಸ್ ದಿ ಲಾರ್ಡ್. ಚಿಕ್ಕ ಪ್ರಾಯದಿಂದ ಯೆಹೋವನ ಭಯದಲ್ಲಿ ಭಕ್ತಿಯಲ್ಲಿ ಬೆಳೆದಂತ ಸೊಲೊಮೋನನಾಗಿದ್ದರೂ ಕೂಡ ತಂದೆಯಾದ ದಾವೀದನು ತನ್ನ ಮಗನಾದ ಸೊಲೊಮೋನಿಗೆ ಕೊಡುವಂತಹ ಬಹಳ ಮುಖ್ಯವಾದ ಒಂದು ಆಲೋಚನೆ, ನನ್ನ ಮಗನಾದ ಸೊಲೊಮೋನನೇ, ನೀನಂತೂ ನಿನ್ನ ತಂದೆಯ ದೇವರನ್ನು ಅರಿತುಕೊಳ್ಳಬೇಕು. ಪ್ರೈಸ್ ದಿ ಲಾರ್ಡ್. ಇಲ್ಲಿ ದಾವೀದನು ಅರ್ಥ ಮಾಡಿಕೊಳ್ಳುವಂತ ವಿಷಯ, ದೇವರ ಕುರಿತಾಗಿ ನೀನು ಕೇಳಿಸಿಕೊಳ್ಳುವುದಲ್ಲ, ದೇವರ ಕುರಿತಾಗಿ ನೀನು ಓದುವುದಲ್ಲ, ನಿನ್ನ ವೈಯಕ್ತಿಕ ಜೀವಿತದಲ್ಲಿ ದೇವರು ಯಾರಂತ ನೀನು ತಿಳಿಯಬೇಕು. ಹಲ್ಲೆಲೂಯಾ. ಇನ್ನೊಂದು ಅರ್ಥದಲ್ಲಿ ಹೇಳುವುದಾದರೆ ಅನುಭವಿಸಿ ದೇವರನ್ನ ತಿಳಿಯಬೇಕು. ಹಲ್ಲೆಲೂಯಾ. ಒಂದು ಗಾದೆ ಮಾತಿದೆ, ಬಂಗಾರನ ಉಜ್ಜಿ ನೋಡ್ಬೇಕಂತ. ಅದು ನಿಜವಾದದ ಅಥವಾ ಡೂಪ್ಲಿಕೇಟ್ ಎಂಬುದಾಗಿ ತಿಳಿಲಿಕ್ಕೆ ಸಾಧ್ಯ. ದೇವರನ್ನ ನಂಬಿ ನೋಡು ಎಂಬಂತ ಒಂದು ನುಡಿ ಇದೆ. ಬಂಗಾರವನ್ನ ಉಜ್ಜಿ ನೋಡು, ಸತ್ಯ ದೇವರನ್ನು ನಂಬಿ ನೋಡು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆಮೇಲೆ ಸೊಲೊಮೋನನೇ, ನನ್ನ ಮಗನಾದ ಸೊಲೊಮೋನೇ, ನೀನಂತೂ ನಿನ್ನ ತಂದೆಯ ದೇವರು ನೀನು ಅರಿತುಕೊಳ್ಬೇಕು. ಯಾವ ರೀತಿಯಲ್ಲಿ? ಸಂಪೂರ್ಣ ಹೃದಯದಿಂದಲೂ ಮನಸ್ಸಂತೋಷದಿಂದಲೂ ಆತನನ್ನೇ ನೀನು ಸೇವಿಸಬೇಕು. ಯೆಹೋವನು ಎಲ್ಲಾ ಹೃದಯಗಳನ್ನು ಏನ್ ಮಾಡುವನಾಗಿದ್ದಾನೆ? ಆತನು ವಿಚಾರಿಸುವವನಾಗಿದ್ದಾನೆ. ಎಲ್ಲ ಮನಸ್ಸಂಕಲ್ಪಗಳನ್ನು ಬಲ್ಲವನು ಆಗಿರುತ್ತಾನಲ್ಲ. ಕೊನೆಯ ಭಾಗದಲ್ಲಿ ದಾವೀದನು ಮಗನಿಗೆ ಹೇಳುತ್ತಾನೆ, ನೀನು ಆತನನ್ನು ಹುಡುಕುವುದಾದರೆ ಆತನು ನಿನಗೆ ಸಿಕ್ಕುವನು. ಪ್ರೈಸ್ ದಿ ಲಾರ್ಡ್. ಆತನನ್ನು ಬಿಟ್ಟರೆ ನಿನ್ನನ್ನು ಶಾಶ್ವತವಾಗಿ ಬಿಟ್ಟು ಬಿಡುವನು. ಹಾಗಾದರೆ ದೇವರನ್ನ ಸೊಲೊಮೋನ್ನೇ ನೀನು ಹುಡುಕಬೇಕು. ಪ್ರೈಸ್ ದಿ ಲಾರ್ಡ್. ಅರಸುತನಕ್ಕೆ ಬಂದಿರುವಂತ ನೀನು ಬೇರೆ ಎಲ್ಲ ಕಾರ್ಯ
ಕಾರ್ಯಗಳನ್ನು ಹುಡುಕುವುದಕ್ಕಿಂತ ಮೊದಲು ನೀನ್ ದೇವರನ್ನ ಹುಡುಕಬೇಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನೀನು ದೇವರನ್ನ ಹುಡುಕುವುದಾದರೆ ಸರ್ವಶಕ್ತನಾದ ದೇವರು ನಿನಗೆ ಸಿಕ್ಕುತ್ತಾನೆ. ಇದು ಹೇಳುವಾಗ ದಾವೀದನು ದೇವರನ್ನ ಹುಡುಕಿ ಕಂಡುಕೊಂಡಂತ ಭಕ್ತರು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದಾವೀದನ ಚಿಕ್ಕ ಪ್ರಾಯದಲ್ಲಿಯೇ 27ನೇ ಕೀರ್ತನೆ 10ನೇ ವಾಕ್ಯದಲ್ಲಿ ತಂದೆ ತಾಯಿಗಳು ನನ್ನನ್ನು ತೊರೆದು ಬಿಟ್ರೆ ಏನು, ಯೆಹೋವನು ನನ್ನನ್ನು ಸೇರಿಸಿಕೊಳ್ಳುವನು ಅಂತ ದಾವೀದನು ಹೇಳ್ತಾನೆ. ಹಾಗೆ ಹೇಳಬೇಕು ಅಂದ್ರೆ ದಾವೀದನು ಅನುಭವಸ್ಥನು ಪ್ರಿಯರೇ. ಪ್ರೈಸ್ ದಿ ಲಾರ್ಡ್. ತಂದೆಯು ತಾಯಿಯು ತೊರೆದಂತ ದಿನಗಳು ದಾವೀದನಿಗಿತ್ತು. ಅವನ ಸಹೋದರರು ಅವನನ್ನು ತೊರೆದ ದಿನಗಳಿತ್ತು. ಆದರೆ ಅವನಿಗೊಂದು ವಿಷಯ ಗೊತ್ತು, ಯಾರೆಲ್ಲ ತೊರೆದರೂ ಸರ್ವಶಕ್ತನಾದ ದೇವರು ನನ್ನನ್ನು ತೊರೆಯುವುದಿಲ್ಲ. ಈ ಉಪವಾಸ ಪ್ರಾರ್ಥನೆಯಲ್ಲಿ ಸೇರಿ ಬಂದಿರುವ ದೇವರ ಮಕ್ಕಳೇ, ಆಮೇಲೆ ಕರ್ತನನ್ನ ಮನಪೂರ್ವಕವಾಗಿ ಹುಡುಕುವವರನ್ನ ದೇವರು ಎಂದಿಗೂ ತೊರೆಯುವುದಿಲ್ಲ. ಹಲ್ಲೆಲೂಯಾ. ದೇವರು ಎಂದಿಗೂ ಮರೆಯುವುದಿಲ್ಲ. ಅವರನ್ನು ದೇವರು ತನ್ನ ಎದೆಗೆ ಅಪ್ಪಿಕೊಳ್ಳುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆದ ಕಾರಣ ದಾವೀದನ ಕಾಲ ಮುಗಿಲಿಕ್ಕಾಗ್ತಾ ಇದೆ. ತನ್ನ ಮಗನು ಅಧಿಕಾರಕ್ಕೆ ಬಂದಾಗ ಮಗನಿಗೆ ಹೇಳ್ತಾ ಇದ್ದಾನೆ, ನೀನು ದೇವರನ್ನ ಹುಡುಕುವುದಾದರೆ, ನೀನು ಆತನನ್ನು ಹುಡುಕುವುದಾದರೆ ಆತನು ನಿನಗೆ ಸಿಕ್ಕುವನು. ಹಲ್ಲೆಲೂಯಾ. ಯೋಹಾನ ಸುವಾರ್ತೆ 8ನೇ ಅಧ್ಯಾಯದಲ್ಲಿ ಸ್ವಾಮಿ ಹೇಳ್ತಾನೆ, ಸತ್ಯವನ್ನು ನಂಬಿರಿ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯಾವುದು ಸತ್ಯ? ಯೇಸು ಕ್ರಿಸ್ತನೇ ಸತ್ಯ. ಯೇಸುವಿನ ವಾಕ್ಯವೇ ಸತ್ಯ. ಯೇಸು ಹೇಳಿದನು, ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ. ಹಲ್ಲೆಲೂಯಾ. ಇವತ್ತು ಲೋಕದಲ್ಲಿ ಅನೇಕರು ಯಾವುದಾದ್ರೂ ಒಂದು ದೇವರು ಸಿಕ್ಕಿದ್ರೆ ಸಾಕು, ನನಗೆ ಯಾವುದಾದ್ರೂ ಒಂದು ದೇವರು ಅಲ್ಲ, ಯಾವುದಾದ್ರೂ ಒಂದು ದೇವರಲ್ಲ, ಸತ್ಯ ದೇವರು ನಾನು ಕಂಡುಕೊಳ್ಳಬೇಕಂಬಂತ ದಾಹ ಒಬ್ಬ ಮನುಷ್ಯನಲ್ಲಿ ಇರುವುದಾದರೆ ಅವನು ಎಷ್ಟು ಕಟ್ಟುಪಾಡಿನಲ್ಲಿದ್ದರೂ ದೇವರು ಅದರಿಂದ ಅವನನ್ನು ಬಿಡಿಸ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಸೊಲೊಮೋನನಿಗೆ ದಾವೀದನು ಕೊಡುವಂತ ಆಲೋಚನೆ, ನೀನು ದೇವರನ್ನು ಹುಡುಕುವುದಾದರೆ ಆತನು ನಿನಗೆ ಸಿಕ್ಕುವನು. ಆತನನ್ನು ಬಿಟ್ಟರೆ ನಿನ್ನನ್ನು ಶಾಶ್ವತವಾಗಿ ಆತನು ತಳ್ಳಿ ಬಿಡುವನು. ಹಲ್ಲೆಲೂಯಾ. ಈ ರಾತ್ರಿ ವೇಳೆಯಲ್ಲಿ ದೇವರನ್ನ ಮರೆಯುವವರಾಗಿ ಅಲ್ಲ, ದೇವರನ್ನ ತಳ್ಳಿ ಬಿಡುವವರಾಗಿ ಅಲ್ಲ, ದೇವರನ್ನ ಹುಡುಕಿ ಕಂಡುಕೊಳ್ಳುವವರಿಗೆ ದೇವರು ದೊರಕುತ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಕೆಲವರ ಜೀವಿತದಲ್ಲಿ ಕೆಲವು ಸನ್ನಿವೇಶದಲ್ಲಿ ಮಾತ್ರ ದೇವರನ್ನ ಹುಡುಕ್ತಾರೆ. ಹಲ್ಲೆಲೂಯಾ. ಅದು ಯಾವ ಸನ್ನಿವೇಶ? ತುಂಬಾ ಕಷ್ಟಕರವಾದ ಸನ್ನಿವೇಶ. ಯಾರಿಂದ ಏನ್ ಮಾಡಕ್ಕಾಗಲ್ಲ ಅಂದ್ರೆ ಮತ್ತೆ ದೇವರೇ ನೀನೇನಾದ್ರೂ ಮಾಡಬೇಕು. ಹಲ್ಲೆಲೂಯಾ. ಪ್ರಿಯರೇ, ಅದೆಲ್ಲ ಬುದ್ಧಿವಂತಿಕೆ. ಮೊದಲು ದೇವರೇ ನೀನು ಮಾಡು ಅಂತ ಹೇಳಿದ್ರೆ ಎಷ್ಟು ಚಂದ ಇರ್ತದೆ. ಪ್ರೈಸ್ ದಿ ಲಾರ್ಡ್. ಸ್ತೋತ್ರ. ದಾವಣಗೆರೆ ಜಿಲ್ಲೆಯಲ್ಲಿ ನಾವು ಸೇವೆ ಮಾಡುವಾಗ ಅಲ್ಲಿ ಒಬ್ಬರು ಗೌರ್ಮೆಂಟ್ ಡಾಕ್ಟರ್ ಇದ್ರು, ಪಾಸ್ಟರ್ ಡಾಕ್ಟರ್ ರಮೇಶ್ ಎಂಬುದಾಗಿ. ಅವರು ದಾವಣಗೆರೆಯವರು, ಅಲ್ಲೇ ಹುಟ್ಟಿ ಬೆಳೆದಂಥವ್ರು. ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಲ್ಲಿ ಅವರು ಡಾಕ್ಟರ್ ಆಗಿ ಕೆಲಸ ಮಾಡುವಾಗ ಅವರು ಯೇಸು ಕ್ರಿಸ್ತನ ಕಂಡುಕೊಂಡರು. ಅವ್ರ ಜೀವಿತದಲ್ಲಿ ತುಂಬಾ ನಷ್ಟಗಳನ್ನು ಅವರು ಅನುಭವಿಸಿದರು. ಅವರು ರಕ್ಷಣೆ ಹೊಂದಿದ ಮೇಲೆ ಹೇಳಿದಂತ ಒಂದು ಮಾತು, ಪಾಸ್ಟ್ರೇ, ನಾನು ಮೊದಲೇ ಈ ಯೇಸುವನ್ನ ಕಂಡುಕೊಂಡಿದ್ರೆ ನನ್ನ ನಷ್ಟ ಎಲ್ಲ ಲಾಭವಾಗ್ತಿತ್ತಲ್ವಾ. ನಾನು ಎಷ್ಟು ಹಣ ಕಳ್ಕೊಂಡಿದ್ದೀನಿ, ನಾನು ಎಷ್ಟು ಅಸಮಾಧಾನಗೊಂಡಿದ್ದೆ. ನಾನು ಮೊದಲೇ ಈ ಯೇಸುವನ್ನ ಅರಿತಿದ್ರೆ ನನ್ನ ಜೀವಿತ ಯಾವತ್ತೇ ಪಾವನವಾಗ್ಬಿಡ್ತಿತ್ತು ಪಾಸ್ಟ್ರೇ. ಹಲ್ಲೆಲೂಯಾ.
Praise the Lord. ಈ ರಾತ್ರಿಯಲ್ಲಿ ಯೇಸುವನ್ನು ಮನಪೂರ್ವಕವಾಗಿ ಹುಡುಕುವವರು ಯೇಸುವನ್ನು ಕಂಡುಕೊಳ್ಳುತ್ತಾರೆ. ಹಲ್ಲೆಲೂಯಾ. Praise the Lord. ಒಂದು ಗುಂಪು ಜನರು ಯೇಸುವನ್ನು ಹುಡುಕಿಕೊಂಡು ಬಂದ್ರು ಅಂತ ಯೋಹಾನ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ಓದ್ತೀವಿ. ಯೇಸು 5 ರೊಟ್ಟಿ 2 ಮೀನನ್ನ 5,000 ಜನರಿಗೆ ಉಣ್ಣಬಡಿಸಿದಾಗ ಆ ಅದ್ಭುತ ನೋಡಿದಂತ ಒಂದು ಗುಂಪು ಜನರು ಮಾರನೇ ದಿನವೂ ಯೇಸುವನ್ನು ಹುಡುಕಿದ್ರಂತೆ. ಹುಡುಕಿ ಯೇಸು ಅದ್ಭುತ ಮಾಡಿದ ಸ್ಥಳಕ್ಕೆ ಅವರು ಬಂದಾಗ ಯೇಸು ಸ್ವಾಮಿಯಲ್ಲಿ ಕಾಣಲಿಲ್ಲ. ಯೇಸುವನ್ನು ವಿಚಾರಿಸಿದಾಗ ಯೇಸು ಆತನ ಶಿಷ್ಯರು ಎಲ್ಲಿ ಎಂಬುದಾಗಿ ವಿಚಾರಿಸುವಾಗ ಆತನು ಇನ್ನೊಂದು ಕಡೆ ಇರುವ ಸುದ್ದಿಯನ್ನು ಅವರು ಕೇಳಿದರು. ಅವರು ಬೇಗನೆ ಆ ಪ್ರಾಂತಕ್ಕೆ ಸ್ತೋತ್ರ ದೋಣಿಗಳ ಮೂಲಕ ಅಲ್ಲಿಗೆ ಪ್ರಯಾಣ ಬೆಳೆಸ್ತಾರೆ. ಅಲ್ಲಿ ಯೇಸುವನ್ನು ಅವರು ಕಂಡುಕೊಳ್ತಾರೆ. ಯೇಸುವನ್ನ ಕಂಡುಕೊಂಡು ಅವರ ದೂರುಗಳನ್ನೆಲ್ಲ ಅವರು ಯೇಸುವಿನ ಮುಂದೆ ಹೇಳ್ತಾರೆ. ಯೇಸುವೆ, ನಿನ್ನನ್ನು ನಾವು ಎಷ್ಟು ಹುಡುಕಿದೀವಿ ಸ್ವಾಮಿ, ತುಂಬಾ ಕಷ್ಟಪಟ್ಟು ನಿನ್ನನ್ನು ನಾವು ಇಲ್ಲಿ ಕಂಡುಕೊಂಡಿದ್ದೇವೆ. ಯೇಸುವಿನ ಪ್ರಶ್ನೆ, ನನ್ನನ್ನು ನೀವು ಯಾಕೆ ಹುಡುಕಿದ್ದೀರಿ? ಅದ್ಭುತ ನೋಡಿದರಿಂದ ನನ್ನನ್ನು ಹುಡುಕಿದ್ದೀರೋ? ಇಲ್ಲ, ಹೊಟ್ಟೆ ತುಂಬಿಸಿಕೊಂಡದರಿಂದ ನೀವು ನನ್ನನ್ನು ಹುಡುಕಿದ್ದೀರಿ. ಅಂದ್ರೆ ನಿನ್ನೆ ರೊಟ್ಟಿ ಕೊಟ್ಟ ಯೇಸು ಇವತ್ತು ಕೂಡ ರೊಟ್ಟಿ ಕೊಡ್ತಾನಂತ ಇವರು ರೊಟ್ಟಿಗೋಸ್ಕರ ಯೇಸುವನ್ನು ಹುಡುಕ್ತಾ ಇದ್ದಾರೆ. ಯೇಸು ಬೇಕಾಗಿ ಅವರು ಹುಡುಕ್ಲಿಲ್ಲ, ಯೇಸು ಕೊಡುವ ರೊಟ್ಟಿಯನ್ನ ಅವರು ಹುಡುಕಿ ಬಂದರು. ಈ ರಾತ್ರಿಯಲ್ಲಿ ಸಮಸ್ಯೆಯ ಪರಿಹಾರಕ್ಕಾಗಿ ಅಲ್ಲ, ರೋಗದ ಸೌಖ್ಯಕ್ಕಾಗಿ ಅಲ್ಲ, ಕಷ್ಟದ ಬಿಡುಗಡೆಗಾಗಿ ಅಲ್ಲ, ನಿಜವಾಗಲೂ ನನಗೆ ದೇವರು ಬೇಕು. ಹಲ್ಲೆಲೂಯಾ. ಯೇಸುವನ್ನು ಹುಡುಕುವವರಿಗೆ ಯಾವ ಕೊರತೆ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ. ಓ, ಕೀರ್ತನೆ 34:10 ಓದುತ್ತೇವೆ, ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದಾವು, ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ. ಈ ರಾತ್ರಿಯಲ್ಲಿ ನನ್ನ ಅಗತ್ಯತೆಗೋಸ್ಕರ ಅಲ್ಲ ನಾನು ಯೇಸುವಿನ ಬಳಿಗೆ ಬಂದದ್ದು, ನಿಜವಾಗಲು ಆತನನ್ನು ಬಯಸಿ ಬಂದಿರುವವರಿಗಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ನೀನು ಯೇಸುವಿನ ಬಳಿಗೆ ಆತನ ಸಾನ್ನಿಧ್ಯವನ್ನು ಬಯಸಿ ಬಂದಿರುವುದಾದರೆ ಈ ರಾತ್ರಿಯಲ್ಲಿ ದೇವರ ಮಗುವೆ, ನೀನು ಬಂದ ರೀತಿಯಲ್ಲಿ ಹೋಗುವುದಿಲ್ಲ. ರೋಗಿಯಾಗಿ ಬಂದಿರುವುದಾದರೆ ಸ್ವಸ್ಥತೆಯನ್ನು ಹೊಂದಿ ಹೋಗುತ್ತೀರಿ. ಕಷ್ಟದಿಂದ ಬಂದಿರುವುದಾದರೆ ಕಷ್ಟದಿಂದ ಬಿಡುಗಡೆ ಹೊಂದಿಕೊಂಡು ಹೋಗುತ್ತೀರಿ. ಹಲ್ಲೆಲೂಯಾ. ಯೇಸು ಅದ್ಭುತ ಸ್ವರೂಪನು. ತನ್ನ ಬಳಿಗೆ ಬರುವ ಯಾರನ್ನು ಆತನ ಏನ್ ಮಾಡುವುದಿಲ್ಲ, ತಳ್ಳಿ ಬಿಡುವುದಿಲ್ಲ ಎಂದು ವಾಗ್ದಾನ ಮಾಡಿದ್ದಾನೆ. ಈ ರಾತ್ರಿಯಲ್ಲಿ ಮನಸ್ಫೂರ್ತಿಯಾಗಿ ಕರ್ತನನ್ನು ಹುಡುಕುವವರಾಗಿ ನಾವು ದೇವರ ಸನ್ನಿಧಿಯಲ್ಲಿ ಆಗಿರೋಣ ಪ್ರಿಯರೇ. ತಿರುಗಿ 2 ಪೂರ್ವಕಾಲ ವೃತ್ತಾಂತ 15ನೇ ಅಧ್ಯಾಯಕ್ಕೆ ನಾವು ಬರುವಾಗ ಅಲ್ಲಿ ಕೂಡ ಇದೇ ವಾಕ್ಯವನ್ನೇ ನಾವು ನೋಡುತ್ತೇವೆ. 15ನೇ ಅಧ್ಯಾಯ 2ನೇ ವಾಕ್ಯ. ಇದು ಒಬ್ಬ ವ್ಯಕ್ತಿಯ ಮೇಲೆ ಪರಿಶುದ್ಧಾತ್ಮನು ಇಳಿದು ಬಂದಾಗ ಪವಿತ್ರಾತ್ಮನು ಆ ವ್ಯಕ್ತಿಯ ಮೂಲಕ ಹೇಳಿದಂತ ಮಾತುಗಳು. 15:1 ಹೋದ್ರೆ, ಆಗ ಓಬೇದನ ಮಗನಾದ ಅಜರ್ಯನಿಗೆ ದೇವರ ಆತ್ಮವು ಬಂದದರಿಂದ ಅವನು ಆಸನನ್ನು ಎದುರುಗೊಳ್ಳುವುದಕ್ಕೆ ಹೋಗಿ ಅವನಿಗೆ, ಆಸನೇ, ಎಲ್ಲಾ ಯೆಹೂದ ಬೆನ್ಯಾಮೀನ್ ಕುಲಗಳವರೇ ಕಿವಿಗೊಡಿರಿ, ನೀವು ಯೆಹೋವನನ್ನು ಹೊಂದಿಕೊಂಡಿರುವ ತನಕ ಆತನು ನಿಮ್ಮೊಂದಿಗಿರುವನು. ನೀವು ಆತನನ್ನು ಹುಡುಕಿದರೆ ನಿಮಗೆ ಸಿಕ್ಕುವನು, ಆತನನ್ನು ಬಿಟ್ಟರೆ ಆತನು ನಿಮ್ಮನ್ನು ಬಿಟ್ಟು ಬಿಡುವನು. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಆಸ ಅನ್ನುವಂತ ಒಬ್ಬ ಅರಸ ಇರ್ತಾನ್ರಿ, ಇಸ್ರಾಯೇಲರ ಅರಸನಾದ ಆಸ. ಆತನ ಆಳ್ವಿಕೆ ಮಾಡುತ್ತಿರುವಂತ ಕಾಲದಲ್ಲಿ 14ನೇ ಅಧ್ಯಾಯದಲ್ಲಿ ಅದರ 9ನೇ ವಾಕ್ಯದಿಂದ ಓದುವಾಗ, ಆಸ ಆಳ್ವಿಕೆ ಮಾಡುವಾಗ ಅಲ್ಲಿ ಒಂದು ಯುದ್ಧ ಪ್ರಾಪ್ತವಾಗ್ತದೆ. ಕೂಶ್ಯನಾದ ಜೇರಗನು 10 ಲಕ್ಷ ಸೈನ್ಯವನ್ನು 300 ರಥಗಳನ್ನು ತೆಗೆದುಕೊಂಡು ಇಸ್ರಾಯೇಲರಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಹೊರಟು ಮಾರೇಶಕ್ಕೆ ಬಂದನು ಎಂಬುದಾಗಿ. ಅಂದ್ರೆ ಆಸನ ಜೀವಿತದಲ್ಲಿ ಒಂದು ದೊಡ್ಡ ಯುದ್ಧವು ಎದುರಾಗುತ್ತಾ ಇದೆ. ಇಲ್ಲಿ ಆಸನ ಸೈನ್ಯ ಎಂಬುದಾಗಿ ಹೇಳುವಾಗ ಚಿಕ್ಕ ಸೈನ್ಯ, ಅವನಲ್ಲಿದ್ದಂಥ ಸೈನ್ಯ ಸ್ತೋತ್ರ ಒಂದು 3 ಲಕ್ಷ ಮಂದಿ
ಮಾತ್ರ. 8ನೇ ವಾಕ್ಯದಲ್ಲಿ ಆಸನಿಗೆ ಸೈನ್ಯವಿತ್ತು, ಅದರಲ್ಲಿ ಗುರಾಣಿ ಬರ್ಜಿಗಳನ್ನು ಹಿಡಿದಿರುವ 3,00,000 ಮಂದಿ ಯಹೂದ್ಯರು, ಕೇಡಿಯ ಹಿಡಿದವರು ಬಿಲ್ಲುಗಾರರಾಗಿರುವ 2,80,000 ಮಂದಿ ಬೆನ್ಯಾಮೀನರು ಇದ್ದರು. ಇವರೆಲ್ಲರೂ ರಣವೀರರು. ಅಂದ್ರೆ 5,00,000 ಜನರು ಮಾತ್ರ ಆಸನ ಕಡೆಗಿದ್ದಾರೆ. ಆದ್ರೆ ಶತ್ರುವಿನ ಕಡೆಗೆ ಅದರ ಡಬಲ್ ಇದೆ. ಪ್ರೈಸ್ ದಿ ಲಾರ್ಡ್. 2ರಷ್ಟು ಶಕ್ತಿಯಿಂದ ಶತ್ರು ಜನಾಂಗ, ಶತ್ರು ರಾಜನು ತನಗೆ ವಿರೋಧವಾಗಿ ಯುದ್ಧಕ್ಕೆ ಬರುವಾಗ, ಪ್ರಿಯರೇ, ಅಲ್ಲಿ ಆಸನ ಒಂದು ಪ್ರಾರ್ಥನೆ ಇದೆ ನೋಡ್ರಿ. 11ನೇ ವಾಕ್ಯ, ಆಸನು ತನ್ನ ದೇವರಾದ ಯೆಹೋವನಿಗೆ, ಯೆಹೋವನೇ ಬಲಿಷ್ಠನು ಬಲಹೀನನ ಮೇಲೆ ಬೀಳುವಲ್ಲಿ ನಿನ್ನ ಹೊರತು ರಕ್ಷಕನಿಲ್ಲ. ಹಾಗಾದ್ರೆ ಆಸನ್ ಏನಂತ ಹೇಳ್ತಾ ಇದ್ದಾನೆ? ನಾನು ಯಾರು? ಬಲಹೀನನು. ಬಲಿಷ್ಠನು ನನ್ನ ಮೇಲೆ ಬೀಳ್ಲಿಕ್ಕೆ ಬರುವಾಗ ರಕ್ಷಕನು ನೀನು ಮಾತ್ರ ಸ್ವಾಮಿ. ಹಲ್ಲೆಲೂಯ. ಉದ್ಧಾರಕನು ನೀನು ಮಾತ್ರ. ಆಸನು ದೇವರನ್ನ ಆಶ್ರಯಿಸ್ತಾನೆ. ಆಸನು ದೇವರಲ್ಲಿ ಭರವಸೆ ಇಡುತ್ತಾನೆ. ಆ ಸಂದರ್ಭದಲ್ಲಿ ಪ್ರೈಸ್ ದಿ ಲಾರ್ಡ್, ಆಸನಿಗೆ ಯುದ್ಧದಲ್ಲಿ ದೇವರು ಜಯವನ್ನು ಕೊಡುತ್ತಾನೆ. ಆ ಬಲಿಷ್ಠ ಜನಾಂಗವನ್ನ, ಶತ್ರು ಜನಾಂಗವನ್ನ ಆಸನು ಸುಲಭವಾಗಿ ಸೋಲಿಸ್ತಾನೆ. ಇದು ಆಸನ ಬಲದಿಂದ ಅಲ್ಲ, ದೇವರ ಕೃಪೆಯಿಂದ. ಇದಾದ ಮೇಲೆ 15ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ, ಆಗ ಓಬೇದೆದನ ಮಗನಾದ ಅಜರ್ಯನ ಮೇಲೆ ದೇವರ ಆತ್ಮವು ಬಂದದರಿಂದ ಅವನು ಆಸನನ್ನು ಎದುರುಗೊಳ್ಳುವುದಕ್ಕೆ ಹೋಗಿ ಅವನಿಗೆ, ಆಸನೇ, ಎಲ್ಲಾ ಯಹೂದ ಬೆನ್ಯಾಮೀನ್ ಕುಲಗಳವರೇ ಕಿವಿಗೊಡಿರಿ. ನೀವು ಯೆಹೋವನನ್ನು ಹೊಂದಿಕೊಂಡಿರುವ ತನಕ ಆತನು ನಿಮ್ಮೊಂದಿಗಿರುವನು. ನೀವು ಆತನನ್ನು ಹುಡುಕಿದರೆ ನಿಮಗೆ ಸಿಕ್ಕುವನು. ಆತನನ್ನು ಬಿಟ್ಟರೆ ಆತನು ನಿಮ್ಮನ್ನು ಬಿಟ್ಟು ಬಿಡುವನು. ಹಲ್ಲೆಲೂಯ. ಇಲ್ಲಿ ಪರಿಶುದ್ಧಾತ್ಮನು ನೇರವಾಗಿ ಅರಸನಾದ ಆಸನಿಗೂ ಇಸ್ರಾಯೇಲರಿಗೂ ತಿಳಿಸಿದಂತ ಮಾತು. ಮೊದಲು ನಾವು ಓದಿದ್ದು ದಾವೀದ ಅರಸನು ತನ್ನ ಮಗನಿಗೆ ತಿಳಿಸಿದಂತ ಮಾತು. ನನ್ನ ಮಗನಾದ ಸೊಲೊಮೋನೇ, ನೀನ್ ದೇವರನ್ನ ಹುಡುಕಿದರೆ ಆತನು ನಿನಗೆ ಸಿಕ್ಕುವನು. ಆತನನ್ನು ಬಿಟ್ಟರೆ ಆತನು ನಿನ್ನನ್ನು ಶಾಶ್ವತವಾಗಿ ತಳ್ಳಿ ಬಿಡುವನು. ಇಲ್ಲಿ ಪರಿಶುದ್ಧಾತ್ಮನು ಅಜರ್ಯ ಅನ್ನುವಂತಹ ಓಬೇದೆದನ ಮಗನಾದ ಅಜರ್ಯನ ಮೂಲಕ ಪವಿತ್ರಾತ್ಮನು ಪ್ರವಾದನೆ ನುಡಿತಾ ಇದ್ದಾನೆ. ಅದೇನಂದ್ರೆ, ಆಸನೇ, ಅರಸನಾಗಿರುವ ಆಸನೇ, ಎಲ್ಲಾ ಯಹೂದ ಬೆನ್ಯಾಮೀನ್ ಕುಲಗಳವರೇ ಕಿವಿಗೊಡಿರಿ. ನೀವು ಯೆಹೋವನನ್ನು ಹೊಂದಿಕೊಂಡಿರುವ ತನಕ ಆತನು ನಿಮ್ಮೊಂದಿಗಿರುವನು. ನೀವು ಆತನನ್ನು ಹುಡುಕಿದರೆ ನಿಮಗೆ ಸಿಕ್ಕುವನು. ಆತನನ್ನು ಬಿಟ್ಟರೆ ಆತ ನಿಮ್ಮನ್ನು ಬಿಟ್ಟು ಬಿಡುವನು. ಪ್ರಿಯರೇ, ಈ ಸಂದೇಶವನ್ನ ದೇವರಾತ್ಮನು ಹೇಳಲಿಕ್ಕೆ ಕಾರಣ, 3ನೇ ವಾಕ್ಯ ಓದಿದರೆ ನಮ್ಗೆ ಅರ್ಥ ಆಗುತ್ತೆ. ಇಸ್ರಾಯೇಲರಿಗೆ ಬಹುಕಾಲದವರೆಗೆ ನಿಜವಾದ ದೇವರು ಬೋಧಿಸುವ ಯಾಜಕರು, ಧರ್ಮಶಾಸ್ತ್ರವು ಇರಲಿಲ್ಲ. ಹಲ್ಲೆಲೂಯ. ಇಸ್ರಾಯೇಲರ ಜೀವಿತ ತುಂಬಾ ಶೋಚನೀಯವಾಗಿತ್ತು. ಅವರು ಸತ್ಯ ದೇವರಿಂದ ತುಂಬಾ ದೂರ ಹೋಗಿದ್ರು. ಪ್ರಿಯರೇ, ದೇವರಿಗೆ ವಿರುದ್ಧವಾದಂತ ಅನೇಕ ಮಾರ್ಗಗಳಿಗೆ ಅವರು ಹೊರಟು ಹೋದ್ರು. ಅದರ ನಿಮಿತ್ತವಾಗಿ ಅವರು ನಾನಾ ಕಷ್ಟಕ್ಕೆ ಗುರಿಯಾದರು. ಆದರೆ ಆಸನ ಕಾಲ ಬಂದಾಗ, ಆಸನು ಇಸ್ರಾಯೇಲರನ್ನ ಆಳ್ವಿಕೆ ಮಾಡುವ ಕಾಲ ಬಂದಾಗ ತಿರುಗಿ ದೇವರ ಕಡೆಗೆ ಅವರು ಬರ್ತಾ ಇದ್ದಾರೆ. ಸತ್ಯ ದೇವರನ್ನ ಅವರು ಆಶ್ರಯಿಸಲಿಕ್ಕೆ ಮನಸ್ಸು ಮಾಡಿದರು. ಪ್ರಿಯರೇ, ಆಸನಿಗೆ ಸಿಕ್ಕಿದಂತ ಜಯ ಸತ್ಯ ದೇವರ ಮೇಲೆ ಇಟ್ಟಂತ ನಂಬಿಕೆ. ಹಲ್ಲೆಲೂಯ. ಈ ರಾತ್ರಿ ವೇಳೆಯಲ್ಲಿ ದೇವರ ಮಕ್ಕಳೇ,
ನಮ್ಮ ಪರಾಕ್ರಮಗಳಲ್ಲ, ನಮ್ಮ ಬುದ್ಧಿವಂತಿಕೆಯ ವಿಶೇಷತೆಗಳಲ್ಲ, ಸತ್ಯ ದೇವರಲ್ಲಿ ನೀನು ಇಡುವಂತ ನಂಬಿಕೆ ಇದೆಯಲ್ಲ, ಅದೇ ನಿನ್ನ ಜೀವಿತದಲ್ಲಿ ಯಶಸ್ಸನ್ನು ಕೊಡುವಂಥದ್ದು, ಅದೇ ನಿನ್ನನ್ನು ಉದ್ಧಾರ ಮಾಡುವಂಥದ್ದು. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ವಾಕ್ಯ ಹೇಳ್ತದೆ, ಉದ್ಧಾರವು ಮೋಡ್ಲಿಂದಾಗ್ಲಿ, ಪಡುವಲ್ನಿಂದಾಗ್ಲಿ, ಅರಣ್ಯದಿಂದಾಗ್ಲಿ ಬರುವುದಿಲ್ಲ. ಮತ್ತೆಲ್ಲಿಂದ ಬರುತ್ತೆ? ಯೆಹೋವನಿಂದಲೇ ಬರುತ್ತದೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಹೌದು, ಅನೇಕ ಕಾಲದವರೆಗೆ, ಬಹುಕಾಲದವರೆಗೆ ನಿಜವಾದ ದೇವರು ಬೋಧಿಸುವ ಯಾಜಕರು, ಧರ್ಮಶಾಸ್ತ್ರವು ಇರಲಿಲ್ಲ ಇಸ್ರಾಯೇಲರಿಗೆ. ಅವರವರಿಗೆ ತಿಳಿದ ಮಾರ್ಗದಲ್ಲಿ ಅವರು ನಡೀತಾ ಇದ್ರು. 4ನೇ ವಾಕ್ಯ ಹೇಳ್ತದೆ, ಅವರು ತಮ್ಮ ಇಕ್ಕಟ್ಟಿನಲ್ಲಿ ಇಸ್ರಾಯೇಲ್ ದೇವರಾದ ಯೆಹೋವನ ಕಡೆಗೆ ತಿರುಗಿಕೊಂಡರು. ಅವರು ಆತನನ್ನು ಹುಡುಕಿದಾಗ, ಪ್ರೈಸ್ ದಿ ಲಾರ್ಡ್, ಅವರು ಆತನನ್ನು ಹುಡುಕಿದಾಗ ಆತನು ಅವರಿಗೆ ಸಿಕ್ಕಿದನು. ಹಾಗಾದ್ರೆ ಈ ರಾತ್ರಿ ವೇಳೆಯಲ್ಲಿ ಯಾರೆಲ್ಲ ಸರ್ವಶಕ್ತನಾದ ದೇವರನ್ನು ಹುಡುಕುತ್ತಾರೋ ಅವರಿಗೆ ಸಿಕ್ಕುವ ಜೀವ ಸ್ವರೂಪನಾದ ದೇವರಿಗೆ ಕೈಗಳನ್ನು ತಟ್ಟಿ ಈ ರಾತ್ರಿಯಲ್ಲಿ ಎಲ್ಲ ಮಹಿಮೆ ಯೇಸುವಿಗೆ ಅರ್ಪಿಸೋಣ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆಮೆನ್. ಪ್ರಿಯರೇ, ಅವರು ಮನಸ್ಫೂರ್ತಿಯಾಗಿ ದೇವರನ್ನು ಹುಡುಕಿದರು. ಇದರಿಂದ ಏನಾಯಿತು? ಅದರ 15ನೇ ವಾಕ್ಯಕ್ಕೆ ನಾವು ಬರುವಾಗ, ಈ ಪ್ರಮಾಣದ ನಿಮಿತ್ತವಾಗಿ ಯಹೂದ್ಯರೆಲ್ಲರಿಗೂ ಸಂತೋಷವಾಯಿತು. ಅವರು ಪೂರ್ಣ ಮನಸ್ಸಿನಿಂದ ಪ್ರಮಾಣ ಮಾಡಿ ತುಂಬಾ ಲವಲವಿಕೆಯಿಂದ ಯೆಹೋವನನ್ನು ಬಯಸಿದ ಕಾರಣ ಆತನು ಅವರಿಗೆ ಪ್ರಸನ್ನನಾಗಿ ಎಲ್ಲಾ ಕಡೆಗಳಲ್ಲಿಯೂ ಸಮಾಧಾನವನ್ನು ಅನುಗ್ರಹಿಸಿದನು. ಹಲ್ಲೆಲೂಯ. ದೇವರ ಮಕ್ಕಳೇ, ಎಷ್ಟು ಅಸಮಾಧಾನ ಇದ್ದರೂ ಕೂಡ ದೇವರನ್ನ ಲವಲವಿಕೆಯಿಂದ ನೀನು ಹುಡುಕುವುದಾದರೆ, ಆಮೇಲೆ ಪೂರ್ಣ ಮನಸ್ಸಿನಿಂದ ಆಮೇಲೆ ಕರ್ತನನ್ನು ಹುಡುಕುವುದಾದರೆ, ಪ್ರೈಸ್ ದಿ ಲಾರ್ಡ್, ಆತನು ನಮಗೆ ಪ್ರಸನ್ನನಾಗುತ್ತಾನೆ. ಹಲ್ಲೆಲೂಯಾ. ಕೀರ್ತನೆ 4:6 ಹೇಳುತ್ತದೆ, ನಮಗೆ ಒಳ್ಳೆಯದನ್ನು ಮಾಡುವವರು ಯಾರಿದ್ದಾರೆಂದು ಅನೇಕರು ಹೇಳಿಕೊಳ್ಳುತ್ತಾರೆ. ಯೆಹೋವನೇ, ನೀನು ನಮ್ಮನ್ನು ಪ್ರಸನ್ನ ಮುಖದಿಂದ ನೋಡಬೇಕು. ಹಲ್ಲೆಲೂಯಾ. ಪ್ರಿಯರೇ, ಯಾವ ಮನುಷ್ಯರು ನಮಗೆ ಒಳಿತನ್ನು ಮಾಡುವುದಿಲ್ಲ. ಪ್ರೈಸ್ ದಿ ಲಾರ್ಡ್. ಆಮೆನ್. ಸ್ತೋತ್ರ. ಮನುಷ್ಯರನ್ನು ನಂಬಿ ಹೋದವರೆಲ್ಲ ಸ್ತೋತ್ರ ಅರ್ಧ ನೀರಲ್ಲಿ ಮುಳುಗಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯಾರು ಮನುಷ್ಯರನ್ನ ನಂಬಿದವರು ದಡ ಸೇರಲಿಲ್ಲ. ಪ್ರೈಸ್ ದಿ ಲಾರ್ಡ್. ಆದರೆ ಈ ರಾತ್ರಿ ವೇಳೆಯಲ್ಲಿ ಕರ್ತನನ್ನ ಮನಸ್ಫೂರ್ತಿಯಾಗಿ ಹುಡುಕುವವರನ್ನ ಕರ್ತನು ಉದ್ಧರಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯೆಶಾಯ ಆಮೆನ್ 55 ಆಮೆನ್ ಅದರ 6ನೇ ವಾಕ್ಯದಲ್ಲಿ ನಾವು ನೋಡಿಕೊಂಡಂತೆ, ಯೆಹೋವನು ಸಿಕ್ಕುವ ಕಾಲದಲ್ಲಿ ಆತನನ್ನು ಆಶ್ರಯಿಸಿರಿ. ಹಾಗಾದ್ರೆ ಯೆಹೋವನು ಸಿಕ್ಕಬೇಕಾದ್ರೆ ಆತನನ್ನು ಹುಡುಕೋರಾಗಬೇಕು. ಯಾಕೋಬ 4:8 ಯಾಕೋಬನ ಪತ್ರಿಕೆ ಇಬ್ರಿಯ ಆದ್ಮೇಲೆ ಯಾಕೋಬ 4:8 ಹೇಳ್ತದೆ, ದೇವರ ಸಮೀಪಕ್ಕೆ ಬನ್ನಿರಿ. ಓದಿ ಅಮ್ಮ ಗಟ್ಟಿಯಾಗಿ. ದೇವರ ಸಮೀಪಕ್ಕೆ ಬನ್ನಿರಿ, ಆ ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು. ಆಮೆನ್. ಪ್ರೈಸ್ ದಿ ಲಾರ್ಡ್. ನಾವು ಆರಾಧಿಸುವ ದೇವರ ಪ್ರತ್ಯೇಕತೆ, ಸತ್ಯ ದೇವರ ಪ್ರತ್ಯೇಕತೆ ಏನಪ್ಪಾ ಅಂದ್ರೆ, ಯಾರೆಲ್ಲ ಆತನ ಬಳಿಗೆ ಬರುತ್ತಾರೋ ಅವರಿಗೆ ಆತನು ಹತ್ತಿರವಾಗುತ್ತಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಈ ರಾತ್ರಿಯಲ್ಲಿ ನೀನು ಯೇಸುವಿಗೆ ಹತ್ತಿರ ಆಗುವಾಗ ಯೇಸು ನಿನಗೆ ಹತ್ತಿರ ಆಗ್ತಾ ಇದ್ದಾನೆ. ನಿನ್ನ ಕುಟುಂಬಕ್ಕೆ ಯೇಸು ಹತ್ತಿರವಾಗ್ತಾ ಇದ್ದಾನೆ. ಪ್ರಿಯರೇ, ಮನುಷ್ಯರು ಒಂದು ಹಲ್ಲೆಲೂಯಾ ಆಮೆನ್ ಸ್ತೋತ್ರ ಗ್ಯಾಪಿನಿಂದ ನಮ್ಮನ್ನ ಏನ್ ಮಾಡ್ತಾರೆ? ಸ್ತೋತ್ರ ನಿಲ್ಲಿಸುವವರಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಒಂದು ಅಂತರವನ್ನ ಎಲ್ಲರೂ ಕಾಯ್ತಾರೆ ಪ್ರಿಯರೇ. ಎಲ್ಲರ ಮಧ್ಯದಲ್ಲಿ ಒಂದು ಅಂತರ ಇರುತ್ತೆ. ಆದ್ರೆ ಈ ರಾತ್ರಿಯಲ್ಲಿ ಒಂದು ಸಂತೋಷದ ಸುದ್ದಿ ಹೇಳ್ತೇನೆ, ದೇವರಿಗೂ ನಮಗೂ ಮಧ್ಯದಲ್ಲಿ ಒಂದು ಅಂತರವಿಲ್ಲ.
ಅಂತರವನ್ನ ನಾವು ಮಾಡಿಕೊಳ್ಳಬಾರದಷ್ಟೇ. ಹಲ್ಲೆಲೂಯಾ. ಯೆಶಾಯ 59:1-2 ವಾಕ್ಯ ಹೇಳ್ತದೆ, ಯೆಹೋವನ ಹಸ್ತವು ರಕ್ಷಿಸಲಾರದಂತೆ ಮೋಟುಗೈಯಲ್ಲ, ಆತನ ಕಿವಿಯು ಕೇಳಲಾರದೆ ಕಿವುಡಲ್ಲ. ನಮ್ಮ ಅಪರಾಧಗಳೇ, ನಿಮ್ಮ ಅಪರಾಧಗಳೇ ನಿಮ್ಮನ್ನು ನಿಮ್ಮ ದೇವರಿಂದ ಅಗಲಿಸುತ್ತಾ ಬಂದಿದೆ. ಪ್ರೈಸ್ ದಿ ಲಾರ್ಡ್. ದೇವರ ಮಕ್ಕಳೇ, ಈ ರಾತ್ರಿ ವೇಳೆಯಲ್ಲಿ ನಮಗೂ ದೇವರಿಗೂ ಮಧ್ಯದಲ್ಲಿ ತಡೆಗೋಡೆಗಳನ್ನ ನಾವು ಉಂಟು ಮಾಡಬಾರದು. ಪ್ರೈಸ್ ದಿ ಲಾರ್ಡ್. ಕರ್ತನ ಸೇವಕರು ಪ್ರಾರ್ಥನೆಯಲ್ಲಿ ನಮ್ಮನ್ನು ನಡೆಸಿದಾಗ, ಹೌದು, ಈ ಉಪವಾಸ ಪ್ರಾರ್ಥನೆಯಲ್ಲಿ ನನ್ನಲ್ಲಿ ಒಂದು ಮಾರ್ಪಾಟ ಉಂಟಾಗಬೇಕು. ದೇವರ ಮಕ್ಕಳೇ, ಉಪವಾಸ ಪ್ರಾರ್ಥನೆ ಯಾಕೆ? ಉಪವಾಸ ಅಂದರೆ ದೇವರೊಂದಿಗೆ ವಾಸ. ಹಲ್ಲೆಲೂಯಾ. ದೇವರಿಗೆ ಹತ್ತಿರವಾಗುವುದಕ್ಕಾಗಿ ಉಪವಾಸ, ದೇವರ ಚಿತ್ತಕ್ಕೆ ವಿಧೇಯರಾಗುವುದಕ್ಕೆ ಉಪವಾಸ. ಹಲ್ಲೆಲೂಯಾ. ದೇವರ ಹಸ್ತವು, ಯೆಹೋವನ ಹಸ್ತವು ರಕ್ಷಿಸಲಾರದಂತೆ ಮೋಟುಗೈಯಲ್ಲ, ಆತನ ಕಿವಿಯು ಕೇಳಲಾರದಾಗಿ ಕಿವುಡಲ್ಲ. ಆದರೆ ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿವೆ. ನಿಮ್ಮ ಪಾಪಗಳೇ ಆತನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡವಾಗಿದೆ. ಈ ರಾತ್ರಿ ವೇಳೆಯಲ್ಲಿ ದೇವರ ಮಕ್ಕಳೇ, ಯಾವ ಪಾಪ ನಮಗೂ ದೇವರಿಗೂ ಮಧ್ಯದಲ್ಲಿ ಗೋಡೆಯಾಗಿ ನಿಲ್ಲಬಾರದು. ಪ್ರೈಸ್ ದಿ ಲಾರ್ಡ್. ಈ ರಾತ್ರಿಯಲ್ಲಿ ನೀನು ಶ್ರೀಮಂತನೋ, ನೀನು ಬಡವನೋ, ನೀನು ವಿದ್ಯಾವಂತನೋ, ನೀನು ಅವಿದ್ಯಾವಂತನೋ, ನಿನ್ನ ಕುಲಗೋತ್ರ ಯಾವುದು ದೇವರು ಕೇಳುತ್ತಾ ಇಲ್ಲ. ಈ ರಾತ್ರಿಯಲ್ಲಿ ಯಾವ ಪಾಪ ನಮಗೂ ದೇವರಿಗೂ ಮಧ್ಯದಲ್ಲಿ ಗೋಡೆಯಾಗಿ ನಿಲ್ಲಬಾರದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. 39ನೇ ಕೀರ್ತನೆ ಹೇಳ್ತದೆ, ಆಮೇಲೆ 2ನೇ ವಾಕ್ಯ, ಯಾವನ ದ್ರೋಹವು ಪರಿಹಾರವಾಗಿದೆಯೋ, ಯಾವನ ಪಾಪವು ಕ್ಷಮಿಸಲ್ಪಟ್ಟಿದೆಯೋ ಅವನೇ ಧನ್ಯನು. ಹಲ್ಲೆಲೂಯಾ. 32:1, ಯಾವನ ದ್ರೋಹವು ಪರಿಹಾರವಾಗಿದೆಯೋ, ಯಾವನ ಪಾಪವು ಕ್ಷಮಿಸಲ್ಪಟ್ಟಿದೆಯೋ ಅವನೇ ಧನ್ಯನು. ಈ ರಾತ್ರಿಯಲ್ಲಿ ದೇವರ ಮಕ್ಕಳೇ, ದೇವರು ನಮ್ಮನ್ನು ಕರೆದದ್ದು ಈ ಧನ್ಯತೆಯನ್ನು ಪಡೆಯುವುದಕ್ಕಾಗಿ. ವಾಕ್ಯ ಹೇಳ್ತದೆ, ಯೋಹಾನ ಸುವಾರ್ತೆ, ದೇವರು ಭಕ್ತಿಹೀನರ ಪ್ರಾರ್ಥನೆಯನ್ನು ಕೇಳುವುದಿಲ್ಲ. ಯಾವನು ಭಕ್ತನಾಗಿದ್ದು ಆತನ ಚಿತ್ತದಂತೆ ನಡೆಯುತ್ತಾನೋ ಅವನ ಪ್ರಾರ್ಥನೆ ದೇವರು ಕೇಳುತ್ತಾನೆ. ಹಾಗಾದ್ರೆ ಪ್ರಾರ್ಥನೆಗೆ ತಡೆ ನಮ್ಮ ಪಾಪಗಳು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಈ ರಾತ್ರಿಯಲ್ಲಿ ಯಾವುದಾದರೂ ಪಾಪಗಳು ನಮ್ಮ ಜೀವಿತದಲ್ಲಿ ಅಡ್ಡಿಯಾಗಿ ನಿಂತಿರುವುದಾದರೆ ಈ ರಾತ್ರಿ ಅದನ್ನ ಕರ್ತನ ಸನ್ನಿಧಿಯಲ್ಲಿ ಒಪ್ಪಿಕೊಳ್ಳೋಣ ಪ್ರಿಯರೇ, ಅದನ್ನ ಅರಿಕೆ ಮಾಡೋಣ. ವಾಕ್ಯ ಹೇಳ್ತದೆ, ನಮ್ಮ ಪಾಪಗಳನ್ನು ನಾವು ಒಪ್ಪಿಕೊಂಡು ಅರಿಕೆ ಮಾಡುವುದಾದರೆ ಆತನು ನಂಬಿಗಸ್ತನು ನೀತಿವಂತನಾಗಿರುವುದರಿಂದ ನಮ್ಮ ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಹಲ್ಲೆಲೂಯಾ. ಹಾಗಾದ್ರೆ ಪ್ರಿಯರೇ, ದೇವರು ಸಿಕ್ಕುವ ಕಾಲದಲ್ಲಿ ಆತನನ್ನು ಆಶ್ರಯಿಸಿರಿ ಅನ್ನುವ ವಾಕ್ಯದಲ್ಲಿ ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಮ್ಮ ಸಮೀಪ ಬರುವವನಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಈ 40 ದಿನದ ಉಪವಾಸ ಪ್ರಾರ್ಥನೆಯಲ್ಲಿ ನಿಜವಾಗಲೂ ಹೇಳೋಣ, ಕರ್ತನೇ, ನಾನು ನಿನಗೆ ಹತ್ತಿರವಾಗುತ್ತೇನೆ. ಪ್ರೈಸ್ ದಿ ಲಾರ್ಡ್. 145ನೇ ಕೀರ್ತನೆ 18ನೇ ವಾಕ್ಯ ಹೇಳ್ತದೆ, ಯೆಹೋವನಿಗೆ ಮೊರೆ ಇಡುವವರು ಯಥಾರ್ಥವಾಗಿ ಮೊರೆ ಇಡುವುದಾದರೆ, ಓದಿ ಅಮ್ಮ. ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನು ನಿಮಗೆ ದೂರವಾಗಿಲ್ಲ, ಯೇಸು ಕ್ರಿಸ್ತನು ನಮಗೆ ಹತ್ತಿರವಾಗಿದ್ದಾನೆ. ಹಲ್ಲೆಲೂಯಾ. ಆದ ಕಾರಣ ಈ ರಾತ್ರಿ ವೇಳೆಯಲ್ಲಿ ಯೆಹೋವನು ಸಿಕ್ಕುವ ಕಾಲದಲ್ಲಿ ಆತನನ್ನು ಏನ್ ಮಾಡ್ರಿ? ಆಶ್ರಯಿಸಿರಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಒಂದನೇದಾಗಿ ಕರ್ತನನ್ನು ನಾವು ಹುಡುಕಬೇಕು, ಕರ್ತನ ಸಮೀಪ ಬರಬೇಕು, ಆಗ ಆತನು ನಮಗೆ ಸಿಕ್ಕುವನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್.
ಎರಡನೇ ಭಾಗಕ್ಕೆ ನಾವು ಬರುವಾಗ ಆಮೇನ್, ಆತನನ್ನ ಆಶ್ರಯಿಸ್ರಿ. 118ನೇ ಕೀರ್ತನೆ 8-9ನೇ ವಾಕ್ಯ ಬಹಳ ಚಿರಪರಿಚಿತವಾದ ವಾಕ್ಯ. ಪ್ರಭುಗಳಲ್ಲಿ ಭರವಸೆ ಇಡುವುದಕ್ಕಿಂತ, ಓದಮ್ಮ. ಮನುಷ್ಯರಲ್ಲಿ ಭರವಸೆ ಬಿಡುವುದಕ್ಕಿಂತ ಆ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ಮನುಷ್ಯರಲ್ಲಿ ಭರವಸೆ ಇಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ಪ್ರಭುಗಳಲ್ಲಿ ಭರವಸೆ ಬಿಡುವುದಕ್ಕಿಂತ ಆ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. Praise the Lord. ಇವತ್ತು ನಮ್ಮ ಭರವಸೆ ಯಾರ ಮೇಲೆ ಇದೆ? ನಾವು ಯಾರನ್ನ ಆಶ್ರಯಿಸ್ತಾ ಇದ್ದೇವೆ? ಹಲ್ಲೆಲೂಯ. ಕರ್ತನು ನಮ್ಮ ಆಶ್ರಯವಾಗಿದ್ದಾನ. ಎಷ್ಟು ಜನರು ಹೇಳ್ತೀರಿ, ನನ್ನ ಭರವಸೆ ನನ್ನ ದೇವರು? Praise the Lord. ಸ್ತೋತ್ರ. ಅನೇಕರಿಗೆ ಅವರ ಕೆಲಸವೇ ಅವರಿಗೆ ಭರವಸೆ, ಅವರ ಕುಟುಂಬವೇ ಅವರಿಗೆ ಭರವಸೆ, ಅವರ ಓನರೇ ಅವರಿಗೆ ಭರವಸೆ, ಅವರ ಆಮೇನ್ ಸ್ತೋತ್ರ ಅಧಿಕಾರಿಯೇ ಅವರಿಗೆ ಭರವಸೆ, ಬಾಸೇ ಅವರಿಗೆ ಭರವಸೆ. ಆದರೆ ಕೀರ್ತನೆಗಾರನು ಹೇಳ್ತಾನೆ, ನನ್ನ ಭರವಸೆ ಯೆಹೋವನಾಗಿದ್ದಾನೆ. ಮನುಷ್ಯರಲ್ಲಿ ಭರವಸೆ ಇಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ಪ್ರಭುಗಳಲ್ಲಿ ಭರವಸೆ ಇಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಈ ರಾತ್ರಿಯಲ್ಲಿ ನಾವು ಯಾರ ಮೇಲೆ ಭರವಸೆ ಇಟ್ಟಿದ್ದೇವೆ? ಪ್ರೈಸ್ ದಿ ಲಾರ್ಡ್. ಸ್ತೋತ್ರ. ನಮಗೆ ಗೊತ್ತಿರುವಂತಹ ಹಾಡಲ್ವಾ? ಆಶ್ರಯವು ನೀನೇ యేసయ్య, ನನ್ನ ಆಧಾರ ನೀನೇ యేసయ్య, ಆಶ್ರಯವು ನೀನೇ యేసయ్య, ನನ್ನ ಆಧಾರ ನೀನೇ యేసయ్య, ಆರಾಧನೆ ಸ್ವರವೆತ್ತಿ ಹೇಳೋಣ. ಆರಾಧನೆ 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 ನಿನ್ನಿಂದಾಗದ ಕಾರ್ಯವು ಒಂದು ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ನಿನ್ನಿಂದಾಗದ ಕಾರ್ಯವು ಒಂದು ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ಇದುವರೆಗೂ ನನ್ನ ನಡೆಸಿದ ಎಬಿನೇಸರೀಯ, ಇದುವರೆಗೂ ನನ್ನ ನಡೆಸಿದ ಎಬಿನೇಸರೀಯ, ಆರಾಧನೆ ಕರ್ತನಿಗೆ ಮಹಿಮೆ ಸಲ್ಲಿಸೋಣ. ನನ್ನ ಆಶ್ರಯ ಆರಾಧನೆ ಆರಾಧನೆ ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಮನುಷ್ಯರಲ್ಲಿ ಭರವಸೆ ಇಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ಪ್ರಭುಗಳಲ್ಲಿ ಭರವಸೆ ಇಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ನಮ್ಮ ಸಭೆಯಲ್ಲಿ ಒಬ್ಬ ಸಹೋದರಿ, ಅವರ ಗಂಡ ಅನೇಕ ದಿನಗಳು, ವರ್ಷಗಳು ಒಂದು ಮಗುವನ್ನ ಕಾಣುವುದಕ್ಕಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದರು. ಅನೇಕ ವೈದ್ಯರ ಬಳಿಗೆ ಅವರು ಹೋದರು, ಯಾವುದೇ ಪ್ರಯೋಜನ ಕಾಣಲಿಲ್ಲ. ಆ ಸಹೋದರಿ ತುಂಬಾ ನಿರಾಶೆಗೊಂಡರು. ಸ್ವಲ್ಪ ಸಮಯ ಅವರು ಪ್ರಾರ್ಥನೆ ಮಾಡುವುದನ್ನೇ ಕಡಿಮೆ ಮಾಡಿದರು. ಅವರ ಗಂಡ ಹೇಳ್ತಾ ಇದ್ರು, ಪಾಸ್ಟ್ರೇ,
ಗೀತಾ, ಅವರ ಹೆಸರು ಗೀತಾ ಎಂಬುದಾಗಿ, ಅವರ ಗಂಡ ರಾಹುಲ್. ಗೀತಾ ಪ್ರಾರ್ಥನೆ ಮಾಡ್ತಾ ಇಲ್ಲ ಪಾಸ್ಟರ್, ಬಹಳ ನಿರಾಸೆ. ಯಾಕಂದ್ರೆ ಮದುವೆ ಆಗಿ 6 ವರ್ಷ ಕಳೀತಾ ಇದೆ, ಮಕ್ಕಳ ಭಾಗ್ಯ ಅವರು ಕಾಣಲಿಲ್ಲ. ನಾವು ಸಹೋದರಿಗೆ ಹೇಳಿದೆವು, ಕರ್ತ ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡುತ್ತಾನೆ, ಕರ್ತನಲ್ಲಿ ಭರವಸೆ ಇಡಿರಿ. ಅವರು ಅನೇಕ ಪ್ರಯತ್ನಗಳ ಮಾಡಿದರೂ ಕೂಡ ಅವರಿಗೆ ಫಲ ಕಾಣಲಿಲ್ಲ. ಆದರೆ ಪ್ರಾರ್ಥಿಸಿ ಕರ್ತನ ಮುಖವನ್ನು ದೃಷ್ಟಿಸಿದಾಗ ಪಾಸ್ಟರ್ ಸಹೋದರಿಯನ್ನ ಧೈರ್ಯಪಡಿಸಿದರು. ಆಕೆಗಾಗಿ ಪ್ರಾರ್ಥಿಸಿದೆವು. ನಾವು ಕುಟುಂಬವಾಗಿ ಅವರ ಕುಟುಂಬಕ್ಕಾಗಿ ಪ್ರಾರ್ಥಿಸಿದೆವು. ಕೆಲವು ತಿಂಗಳ ಹಿಂದೆ ಆ ಸಹೋದರಿ ತುಂಬ ಆಶೀರ್ವದಿಸಲ್ಪಟ್ಟ ಒಂದು ಹೆಣ್ಣು ಮಗುವಿಗೆ ಜನ್ಮವನ್ನು ಕೊಟ್ಟರು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ವೈದ್ಯರಿಂದ ಆಗದು, ಯೇಸುವಿನಿಂದ ಆಗುತ್ತೆ. ಮನುಷ್ಯರಿಂದ ಆಗದು, ಯೇಸುವಿನಿಂದ ಆಗುತ್ತೆ. ಈ ರಾತ್ರಿಯಲ್ಲಿ ಕರ್ತನ ಮೇಲೆ ಭರವಸೆ ಇಡುವವರನ್ನ ಕರ್ತನು ಆಶಾಭಂಗ ಪಡಿಸುವುದಿಲ್ಲ. ಹಲ್ಲೆಲೂಯಾ, ನಂಬುವವರು ದೇವರಿಗೆ ಸ್ತೋತ್ರ ಮಾಡಿರಿ. ಕರ್ತನು ಹೇಳುತ್ತಾನೆ, ನನ್ನನ್ನು ಆಶ್ರಯಿಸುವವರು, ನನ್ನಲ್ಲಿ ಭರವಸೆ ಇಡುವವರು ಆಶಾಭಂಗ ಪಡರು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಸ್ತೋತ್ರ. ಹೌದು ಪ್ರಿಯರೇ, ನಮ್ಮ ಆಶ್ರಯ ಕರ್ತನ ಬಳಿಯಲ್ಲಿ ಇರಬೇಕು. 34ನೇ ಕೀರ್ತನೆ 8ನೇ ವಾಕ್ಯಕ್ಕೆ ಕೂಡ ನಾವು ಬರುವಾಗ 34:8ನೇ ವಾಕ್ಯ ಹೇಳುತ್ತದೆ, ಯೆಹೋವನು ಸರ್ವೋತ್ತಮನೆಂದು. ಓದಮ್ಮ. ಎಸ್, ಆಮೆನ್. ಹಲ್ಲೆಲೂಯಾ. ಯೆಹೋವನನ್ನ ಹೇಗೆ ತಿಳಿದುಕೊಳ್ಳಬೇಕು? ಯೇಸುವನ್ನ ಹೇಗೆ ತಿಳಿದುಕೊಳ್ಳಬೇಕು? ಅನುಭವದಿಂದ ತಿಳಿದುಕೊಳ್ಳಬೇಕು. ಯಾರಾಗಿ? ಆತನು ಸರ್ವೋತ್ತಮನಾಗಿದ್ದಾನೆ. ಹಲ್ಲೆಲೂಯಾ. ಆತನಂತೆ ಒಳ್ಳೆಯವರು ಈ ಲೋಕದಲ್ಲಿ ಯಾರಿದ್ದಾರೆ ಪ್ರಿಯರೇ? ಪ್ರೈಸ್ ದಿ ಲಾರ್ಡ್. ನಿನ್ನ ಜೀವಿತದಲ್ಲಿ ಒಳಿತನ್ನ ಮಾಡಲಿಕ್ಕೆ ಆತನೊಬ್ಬನೇ ಶಕ್ತನು. ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ತಿಳಿದುಕೊಳ್ಳಿರಿ. ಹಲ್ಲೆಲೂಯಾ. ಆತನನ್ನು ಆಶ್ರಯಿಸಿಕೊಂಡವರು ಸ್ವಲ್ಪ ಧನ್ಯರು ಅಂತ ಅಲ್ಲ, ಎಷ್ಟೋ ಧನ್ಯರು. ಪ್ರೈಸ್ ದಿ ಲಾರ್ಡ್. ಈ ರಾತ್ರಿಯಲ್ಲಿ ದೇವರು ಬಯಸುವುದು ಈ ಧನ್ಯತೆ ನಾವು ಹೊಂದಬೇಕೆಂಬುದಾಗಿ. ಆತನನ್ನು ಆಶ್ರಯಿಸುವವರಿಗೆ ಮಾತ್ರ ಈ ಧನ್ಯತೆಯನ್ನು ಹೊಂದಲಿಕ್ಕೆ ಸಾಧ್ಯ. ಪ್ರೈಸ್ ದಿ ಲಾರ್ಡ್. ಮನುಷ್ಯರ ಮೇಲಿರುವ ಭರವಸೆಯನ್ನ ಬಿಟ್ಟು ದೇವರ ಮೇಲೆ ಭರವಸೆ ಇಡುವಾಗ ನೀನು ಧನ್ಯನಾಗುತ್ತೀಯ ಸಹೋದರ, ಸಹೋದರಿ, ನೀನು ಧನ್ಯಳಾಗುತ್ತೀಯ. ಮಕ್ಕಳೇ, ನೀವು ಧನ್ಯರಾಗುತ್ತೀರಾ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ಆಮೆನ್. 20ನೇ ಕೀರ್ತನೆ ಅದರ ಪ್ರೈಸ್ ಗಾಡ್. 20ನೇ ಕೀರ್ತನೆ, ಕೆಲವರು 7ನೇ ವಾಕ್ಯ, ಕೆಲವರು ರಥಬಲದಲ್ಲಿ. ಎಸ್, ನಮ್ಮ ಕನ್ನಡ ಭಾಷಾಂತರದಲ್ಲಿ ಎಚ್ಚಳ ಪಡುತ್ತಾರಂತ ಬರೆಯಲ್ಪಟ್ಟಿದೆ. ಆದರೆ ಇಂಗ್ಲಿಷ್ ಭಾಷಾಂತರದಲ್ಲಿ ಎಚ್ಚಳ ಅಂತ ಇಲ್ಲ, ಟ್ರಸ್ಟ್ ಅಂತ ಇದೆ, ಭರವಸೆ. ಹಲ್ಲೆಲೂಯಾ. ಕೆಲವರು ರಥ ಬಲದಲ್ಲಿ, ಕೆಲವರು ಅಶ್ವಬಲದಲ್ಲಿ ಆಶ್ರಯ ಬಿಡುತ್ತಾರೆ, ಭರವಸೆ ಇಡುತ್ತಾರೆ. ನಾವಾದರೂ ನಮ್ಮ ದೇವರಾದ ಯೆಹೋವನಲ್ಲಿಯೇ. ಪ್ರೈಸ್ ದಿ ಲಾರ್ಡ್. ದಾವೀದನು ಅರಸನು ಹೇಳ್ತಾ ಇದ್ದಾನೆ, ಸುತ್ತಮುತ್ತಲ ಜನಾಂಗದವರೆಲ್ಲರ ಭರವಸೆ ಅವರ ರಥದ ಮೇಲೆ, ಅವರ ಆಯುಧಗಳ ಮೇಲೆ, ಅಶ್ವಬಲ, ಕುದುರೆಯ ಬಲದ ಮೇಲೆ ಅವರಿಗೆ ಭರವಸೆ. ಆದರೆ ದಾವೀದನು ಹೇಳ್ತಾನೆ, ನನ್ನ ಭರವಸೆ ನನ್ನ ದೇವರು. ಹಲ್ಲೆಲೂಯಾ. ಕರ್ತನ ಮೇಲೆ ನಾವು ಭರವಸೆ ಇಟ್ಟಿದ್ದೇವೆ. 8ನೇ ವಾಕ್ಯ ಏನು ರಿಸಲ್ಟ್? ಅವರು ಬಿದ್ದು ಹೋಗಿದ್ದಾರೆ. ಆಮೆನ್. ರಥದಲ್ಲಿ
ಕುದುರೆಯ ಬಲದಲ್ಲಿ ಭರವಸೆ ಇಟ್ಟವರೇನಾದರೂ ಬಿದ್ದು ಹೋಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಆದರೆ ನಾವಾದರೂ ಎದ್ದು ನಿಂತಿದ್ದೇವೆ. ನಿನ್ನ ಕುಟುಂಬ ಎದ್ದು ನಿಲ್ಲುವಂತೆ, ನೀನು ಎದ್ದು ನಿಲ್ಲುವಂತೆ ಈ ರಾತ್ರಿಯಲ್ಲಿ ಕರ್ತನಲ್ಲಿ ಭರವಸೆ ಇಡಿರಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕರ್ತನಲ್ಲಿ ಭರವಸೆ ಇಡುವವರು ಎಂದಿಗೂ ಬಿದ್ದು ಹೋಗುವುದಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕರ್ತನ ಮೇಲೆ ಭರವಸೆ ಇಡುವವರು ಅವರು ಎದ್ದು ನಿಲ್ಲುತ್ತಾರೆ. ಹಲ್ಲೆಲೂಯಾ. ಈ ರಾತ್ರಿ ವೇಳೆಯಲ್ಲಿ ಯೆಶಾಯ 55:6 ವಾಕ್ಯದ ಮೊದಲನೇ ಭಾಗದಲ್ಲಿ ನಾವು ನೋಡಿಕೊಂಡಂತೆ ಯೆಹೋವನು ಸಿಕ್ಕುವ ಕಾಲದಲ್ಲಿ ಆತನನ್ನು ಆಶ್ರಯಿಸಿರಿ. ಪ್ರೈಸ್ ದಿ ಲಾರ್ಡ್. ಇವತ್ತು ಕರ್ತನ ನಮಗೆ ಸಿಕ್ಕಿದ್ದಾನ? ಕರ್ತನ ನಮಗೆ ದೊರಕಿದ್ದಾನ? ಯೇಸು ನಮಗೆ ಹತ್ತಿರವಾಗಿದ್ದಾನ? ನಮ್ಮ ಮೊರೆಗೆ ಆತನು ಹತ್ತಿರವಾಗಿದ್ದಾನ? ಆದರೆ ಸಂಪೂರ್ಣ ಕರ್ತನ ಮೇಲೆ ಭರವಸೆ ಇಡೋಣ. ಪ್ರೈಸ್ ದಿ ಲಾರ್ಡ್. ಒಂದು ಸಾರಿ ಒಬ್ಬ ಸಹೋದರಿ ತುಂಬಾ ಕಷ್ಟಕ್ಕೆ ಗುರಿಯಾದರು. ಅವರು ಪಾಸ್ಟರ್ ಬಳಿಯಲ್ಲಿ ಅವರು ತಮ್ಮ ಕಷ್ಟವನ್ನು ಹೇಳಿಕೊಂಡ್ರು. ಪಾಸ್ಟರ್, ಅಯ್ಯ, ನಮ್ಮ ವಿಷಯಕ್ಕಾಗಿ ದಯವಿಟ್ಟು ಪ್ರಾರ್ಥನೆ ಮಾಡ್ರಿ. ಪಾಸ್ಟರ್ ಅವರವರಿಗೆ ಕೇಳಿದ್ರು, ಅಮ್ಮ, ಈ ವಿಷಯವನ್ನ ನನಗೆ ಹೇಳುವ ಮೊದಲು ನೀನು ಕರ್ತನ ಬಳಿಯಲ್ಲಿ ಹೇಳಿದೀಯಾ? ಕೆಲವರು ಹೇಗಪ್ಪ ಅಂದ್ರೆ ಪಾಸ್ಟ್ರಿಗೆ ಹೇಳ್ಬಿಟ್ರೆ, ಪಾಸ್ಟರ್ ಮನೆಗೆ ಹೇಳ್ಬಿಟ್ರೆ, ಅಥವಾ ಸಭೆಯಲ್ಲಿ ಕೆಲವರಿಗೆ ಹೇಳ್ಬಿಟ್ರೆ ನನ್ನ ಜವಾಬ್ದಾರಿ ಮುಗಿಯಿತು. ಹಲ್ಲೆಲೂಯಾ. ಪ್ರಾರ್ಥಿಸುವವರಿಗೆ ಹೇಳಿದ್ರೆ ಅವರ ಕೆಲಸ ಪ್ರಾರ್ಥಿಸುವುದು, ನನ್ನ ಕೆಲಸ ಸ್ತೋತ್ರ ಬೇರೆ. ಹಲ್ಲೆಲೂಯಾ. ನಾನು ಅದೆಲ್ಲ ಹೇಳಲಿಕ್ಕೆ ಇಷ್ಟಪಡುವುದಿಲ್ಲ. ನನ್ನ ಕೆಲಸ ಬೇರೆ. ಆದರೆ ಈ ರಾತ್ರಿಯಲ್ಲಿ ಬಿಡುಗಡೆ ಬೇಕಾದ ನೀನು ಪ್ರಾರ್ಥಿಸಬೇಕು. ಪ್ರೈಸ್ ದಿ ಲಾರ್ಡ್. ದೇವರ ಸೇವಕರ ಬಳಿಯಲ್ಲಿ ನಮ್ಮ ಪ್ರಾರ್ಥನೆಗಳನ್ನು ಖಂಡಿತ ಹಂಚಿಕೊಳ್ಳಬೇಕು ಪ್ರಿಯರೇ. ಸ್ತೋತ್ರ. ಅದರಲ್ಲಿ ತಪ್ಪಿಲ್ಲ. ದೇವರ ಸೇವಕರ ಬಳಿಯಲ್ಲಿ, ಸೇವಕಿಯರ ಬಳಿಯಲ್ಲಿ, ಆಮೇಲೆ ಸಭೆಯ ದೇವರ ಮಕ್ಕಳಲ್ಲಿ ನಮ್ಮ ಪ್ರಾರ್ಥನಾ ಮನವಿಗಳನ್ನು ನಾವು ಹಂಚಿಕೊಳ್ಳಬೇಕು. ಆದರೆ ನಾವು ಇತರರಿಗೆ ಪ್ರಾರ್ಥಿಸುವುದು ಕೇಳಿ ನಾವು ಪ್ರಾರ್ಥಿಸಲಿಕ್ಕೆ ಮರೆಯಬಾರದು. ಪ್ರೈಸ್ ದಿ ಲಾರ್ಡ್. ಇತರರ ಪ್ರಾರ್ಥನೆಗಿಂತ ನಮ್ಮ ಪ್ರಾರ್ಥನೆ ಬಹಳ ಮುಖ್ಯ. ಪ್ರೈಸ್ ದಿ ಲಾರ್ಡ್. ಇತರರು ಪ್ರಾರ್ಥಿಸ್ತಾರೆ, ಕರ್ತನ ಸೇವಕರು ನಿಜವಾಗ್ಲೂ ಪ್ರಾರ್ಥಿಸ್ತಾರೆ, ಕರ್ತನ ಸೇವಕರ ಕುಟುಂಬ ಪ್ರಾರ್ಥಿಸ್ತದೆ. ಆದರೆ ಬಿಡುಗಡೆ ಬೇಕಾದುದು ನನಗೆ, ಬಿಡುಗಡೆ ಬೇಕಾದುದು ನಿಮಗೆ. ನೀವು ದೇವರನ್ನು ಆತುಕೊಳ್ಳಬೇಕು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಎರಡನೇ ಭಾಗಕ್ಕೆ ನಾವು ಬರೋಣ. ಆತನು ಸಮೀಪದಲ್ಲಿರುವಾಗ, ಯೆಶಾಯ 55:6 ಎರಡನೇ ಭಾಗ. ಆತನು ಸಮೀಪದಲ್ಲಿರುವಾಗ ಆತನಿಗೆ ಬಿನ್ನಹ ಮಾಡಿರಿ. ಹಲ್ಲೆಲೂಯಾ. ಯೇಸು ನಿನಗೆ ಹತ್ತಿರವಾಗಿರುವಾಗ ನೀನು ಪ್ರಾರ್ಥಿಸುವುದಕ್ಕೆ ಯಾಕೆ ಹಿಂದೇಟಾಕೋದು? ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನೀನು ಪ್ರಾರ್ಥಿಸುವುದಾದರೆ ಕರ್ತನ ಅದ್ಭುತಗಳನ್ನು ನೋಡ್ಲಿಕ್ಕೆ ಸಾಧ್ಯ ಪ್ರಿಯರೇ. ಯಾರು ದೇವರ ಅದ್ಭುತಗಳನ್ನು ನೋಡುತ್ತಾರೆ, ಯಾರು ಬಿಡುಗಡೆಯನ್ನು ಕಾಣುತ್ತಾರೆ? ಪ್ರಾರ್ಥಿಸುವವರು. ಯಾರು ಜಯವನ್ನು ಹೊಂದುತ್ತಾರೆ? ಹಲ್ಲೆಲೂಯಾ. ಜಯವು ಸುಮ್ಮನೆ ಸಿಗುವುದಿಲ್ಲ ಪ್ರಿಯರೇ. ದೇವರ ಸನ್ನಿಧಿಯಲ್ಲಿ ಆಮೇಲೆ ನಿರಂತರವಾಗಿ ಹಲ್ಲೆಲೂಯಾ ಪ್ರಾರ್ಥಿಸುವವರು ಜಯಕ್ಕೆ ಹಲ್ಲೆಲೂಯಾ ವಾರಸುದಾರರಾಗುತ್ತಾರೆ, ಬಿಡುಗಡೆಗೆ ವಾರಸುದಾರರಾಗುತ್ತಾರೆ. ಯಾಕೋಬ 4ನೇ ಅಧ್ಯಾಯಕ್ಕೆ ನಾವು ಬರುವಾಗ ಅಲ್ಲಿ ವಾಕ್ಯ ಹೀಗೆ ಹೇಳ್ತದೆ. ಯಾಕೋಬ 4 ಅದರ 2ನೇ ವಾಕ್ಯ. ನೀವು ಆಶಿಸಿದರು ಹೊಂದದೇ ಇದ್ದೀರಿ. ನಿಮಗೆ ಏನಿದೆ? ಆಶೆ ಮಾತ್ರ ಇದೆ, ಬಯಕೆ ಇದೆ. ಹಲ್ಲೆಲೂಯಾ. ಅದು ಬೇಕು, ಇದು ಬೇಕು, ಆ ಬಿಡುಗಡೆ, ಈ ಬಿಡುಗಡೆ ಹೊಂದಬೇಕು ಅಂತ ಬಯಕೆ ಇದೆ. ಆದ್ರೆ ಏನಾಗ್ತಾ ಇಲ್ಲ, ಹೊಂದದೇ ಇದ್ದೀರಿ. ಆಮೇನ್. ಕೊನೆಯ ಲೈನು, ನೀವು ದೇವರನ್ನು ಬೇಡಿಕೊಳ್ಳದ ಕಾರಣ ನಿಮಗೇನು ದೊರೆಯಲಿಲ್ಲ. ಹಾಗಾದರೆ ಪ್ರಿಯರೇ,
ದೇವರ ಅದ್ಭುತವನ್ನ ನಾವು ಕಾಣಬೇಕಾದ್ರೆ ದೇವರ ಸನ್ನಿಧಿಯಲ್ಲಿ ನಿಜವಾಗ್ಲೂ ಬೇಡಿಕೊಳ್ಳುವವರಾಗಿರಬೇಕು. ಹಲ್ಲೆಲೂಯ. ನಿಜವಾಗ್ಲೂ ದೇವರ ಸನ್ನಿಧಿಯಲ್ಲಿ ನಂಬಿಕೆಯಿಂದ ಬೇಡಿಕೊಳ್ಳುವುದಾದರೆ ಕರ್ತನ ವಾಗ್ದಾನ ನಮಗೆ ಗೊತ್ತು. ಮತ್ತಾಯ 7:7 ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು. ಬೇಡಿಕೊಳ್ಳ್ರಿ, ಒಂದು ವೇಳೆ ನಿಮಗೆ ದೊರೆಯುವುದು ಅಂತ ಅಲ್ಲ. ಒಂದು ಪಕ್ಷ ನಿಮಗೆ ಸಿಗಬಹುದು, ಒಂದು ವೇಳೆ ಸಿಗಬಹುದು ಅಂತ ಹೇಳಿಲ್ಲ. ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು. ಅದು ಹಲ್ಲೆಲೂಯ, ಸ್ತೋತ್ರ, ಸಂಪೂರ್ಣ ಭರವಸೆಯಿಂದ ಕರ್ತನ ಹೇಳ್ತಾ ಇದ್ದಾನೆ, ನಿಮಗೆ ದೊರಕುವುದು. ಯಾಕಂದ್ರೆ ಕರ್ತನ ಹೇಳ್ತಾ ಇದ್ದಾನೆ, ಬೇಡಿಕೊಳ್ಳುವ ಪ್ರತಿಯೊಬ್ಬನು ಏನ್ ಮಾಡ್ತಾನೆ? ಹೊಂದುವನು. ಹಲ್ಲೆಲೂಯ. ಪ್ರಾರ್ಥಿಸುವ ಸಹೋದರ, ಪ್ರಾರ್ಥಿಸುವ ಸಹೋದರಿ, ಪ್ರಾರ್ಥಿಸುವ ಸಭೆ, ಈ 40 ದಿನಗಳು ದೇವರ ಸನ್ನಿಧಿಯಲ್ಲಿ ಒಂದೊಂದು ವಿಷಯವಿಟ್ಟು ಪ್ರಾರ್ಥಿಸುವಂತ ದೇವರ ಮಗುವೆ, ನೀವು ಅದನ್ನು ಹೊಂದಿಕೊಳ್ಳುತ್ತೀರಿ. ನಂಬುವರು ದೇವರಿಗೆ ಜೋರಾಗಿ ಸ್ತೋತ್ರ ಹೇಳೋಣ. ನಾನು ದೇವರ ಸನ್ನಿಧಿಯಲ್ಲಿ ಬೇಡಿಕೊಂಡದು ಹೊಂದಿಕೊಳ್ಳುತ್ತೇನೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಆ ಬೇಡಿಕೊಳ್ಳಿರಿ ಅನ್ನುವಂತ ವಾಕ್ಯ, ಅದು ಬೇಡಿಕೊಳ್ಳುತ್ತಾ ಇರ್ರಿ. ಹಲ್ಲೆಲೂಯ. ಅಂದರೆ ಒಂದು ಸಾರಿ ಪ್ರಾರ್ಥಿಸಿ ಬಿಟ್ಟು ಬಿಡುವುದಲ್ಲ ಪ್ರಿಯರೇ, ಹೊಂದುವ ತನಕ ಪ್ರಾರ್ಥಿಸಬೇಕು, ದೊರಕುವ ತನಕ ಪ್ರಾರ್ಥಿಸಬೇಕು, ವಿಶ್ವಾಸದಿಂದ ಪ್ರಾರ್ಥಿಸಬೇಕು. ಕರ್ತನ ಹೇಳುತ್ತಾನೆ, ಹಲ್ಲೆಲೂಯ, ನೀವು ನಂಬಿಕೆಯಿಂದ ಏನೇನು ಬೇಡಿಕೊಳ್ತೀರೋ ಅದೆಲ್ಲವನ್ನ ಹೊಂದುತ್ತೀರಾ. ಪ್ರೈಸ್ ದಿ ಲಾರ್ಡ್. ಹೆಚ್ಚು ಕಡಿಮೆ 2,000 ಅನಾಥ ಮಕ್ಕಳನ್ನ ಸಾಕಿದಂತ ದೇವರ ಸೇವಕರು ಜಾರ್ಜ್ ಮುಲ್ಲರ್ ಎಂಬಂತ ದೇವರ ಮನುಷ್ಯ 2,000 ಅನಾಥ ಮಕ್ಕಳಿಗೆ 3 ಹೊತ್ತು ಊಟ, ಅವರ ವಿದ್ಯಾಭ್ಯಾಸ, ಅವರ ಬಟ್ಟೆ, ಪ್ರತಿಯೊಂದು ಕಾರ್ಯವನ್ನು ನೋಡುವಂತ ದೇವರ ಭಕ್ತನು. ಒಂದು ದಿವಸ ಬೆಳಿಗ್ಗೆ ಮಕ್ಕಳಿಗೆ ತಿಂಡಿಗೆ ಏನೂ ಇಲ್ಲ. ಯಾರ ಬಳಿಯಲ್ಲಿಯೂ ಈ ಮಕ್ಕಳಿಗೋಸ್ಕರ ಅವರು ಸಹಾಯ ಕೇಳಲಿಲ್ಲ. ಅವರಿಗೊಂದು ಗೊತ್ತು, ಪರಲೋಕದ ದೇವರು ಅನುಗ್ರಹಿಸ್ತಾನೆ. ಒಂದು ದಿನ ಅಡಿಗೆ ಭಟ್ರು ಬಂದು ಹೇಳ್ತಾ ಇದ್ದಾರೆ, ಸರ್, ಮಕ್ಕಳಿಗೆ ಕೊಡ್ಲಿಕ್ಕೆ ಏನೂ ಇಲ್ಲ. ಅವರು ಪ್ರಾರ್ಥನೆಯ ಕೋಣೆಯೊಳಗೆ ಹೋಗಿ ಮೊಣಕಾಲೂರಿ ಪ್ರಾರ್ಥಿಸಿದರು. ಅವರು ಪ್ರಾರ್ಥಿಸಿದ ವಿಷಯ ಹೀಗೆ: ಸರ್ವಶಕ್ತನಾದ ದೇವರೇ, ಇವತ್ತು ಬೆಳಗಿನ ಮಕ್ಕಳ ಉಪಹಾರ ನೀವು ಒದಗಿಸಿಕೊಟ್ಟಿದ್ದೀರಿ, ಅದಕ್ಕಾಗಿ ಸ್ತೋತ್ರ. ಹಲ್ಲೆಲೂಯ. ಇನ್ನು ಇಲ್ಲ ಪ್ರಿಯರೇ, ಬಂದಿಲ್ಲ, ಬರುವ ಮೊದಲೇ ನಂಬಿಕೆ ಅಂತ ಹೇಳ್ತಾ ಇದ್ದಾರೆ. ಇವತ್ತು ನೀವು ಮಕ್ಕಳಿಗೆ ಕೊಡುವಂತ ಒಳ್ಳೆಯ ಆಹಾರಕ್ಕಾಗಿ ಸ್ತೋತ್ರ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಆಮೇನ್ ಅನ್ನುವಷ್ಟರೊಳಗೆ ಅವರ ಕದವನ್ನ ಅಡಿಗೆ ಭಟ್ರು ತಟ್ಟಿದ್ರು. ಅವ್ರು ಹೇಳಿದ್ರು, ಸರ್, ಯಾರೋ ಬಂದಿದ್ದಾರೆ, ನಿಮ್ಮನ್ನ ಕರೀತಾ ಇದ್ದಾರೆ. ಯಾರು ಅಂತ ನೋಡುವಾಗ ಆ ಊರಿನಲ್ಲಿರುವ ಒಂದು ದೊಡ್ಡ ಬೇಕರಿಯವನು, ಆತನು ಆ ಮಕ್ಕಳಿಗೆ ತಿನ್ನಬೇಕಾದ ಬ್ರೆಡ್ ಅನ್ನ ತಗೊಂಡ್ಬಂದಿದ್ದಾನೆ ದೊಡ್ಡ ಗಾಡಿಯಲ್ಲಿ. ಆತನು ಹೇಳಿದನು, ಕಳೆದ ರಾತ್ರಿಯಲ್ಲಿ 2 ಗಂಟೆಗೆ ದೇವರು ನನ್ನ ಸಂಗಡ ಮಾತನಾಡಿದ. ಈ ಮಕ್ಕಳಿಗೆ ಕೊಡಬೇಕಾದ ರೊಟ್ಟಿಯನ್ನ ನೀನು ತಗೊಂಡೋಗಿ ಕೊಡಬೇಕು ಅಂತ ನನಗೆ ಹೇಳಿದರು. ಅದಕ್ಕೆ ಸರ್, ನಾನು ಬೆಳಿಗ್ಗೆನೇ ಎದ್ದು ನಾನು ಬಿಸಿ ಬಿಸಿ ರೊಟ್ಟಿಯನ್ನು ಮಾಡ್ಕೊಂಡು ಬಂದಿದ್ದೀನಿ ಇಷ್ಟು ಮಕ್ಕಳಿಗೆ. ಅವ್ರು ಹೇಳಿ ಮಾತು ಮುಗಿಸುವುದರೊಳಗೆ ಇನ್ನೊಬ್ಬ ವ್ಯಕ್ತಿ ಓಡಿ ಬಂದ. ಅವನು ಹೇಳಿದ, ಸರ್, ನಾನು ಹಾಲಿನ ವ್ಯಾನ್ನವನು. ನಿಮ್ಮ ಅನಾಥಾಶ್ರಮದ ಮುಂದೆ ಬಂದಾಗ ನನ್ನ ಹಾಲಿನ ವ್ಯಾನ್ ಕೆಟ್ಟೋಯ್ತು. ಈಗ ಅದು ರೆಡಿ ಮಾಡಿ ಮಾರ್ಕೆಟಿಗೆ ಹಾಲು ತಗೊಂಡು ಹೋಗುವಷ್ಟರೊಳಗೆ ಈ ಹಾಲು ಕೆಟ್ಟೋಗ್ತದೆ. ಇದನ್ನ ನೀವು ಮಕ್ಕಳಿಗೆ ಕೊಡಿ ಸರ್ ಎಂಬುದಾಗಿ ಹೇಳಿದರು. ಪ್ರೀತಿಯುಳ್ಳ ದೇವರ ಮಕ್ಕಳೇ, ಪ್ರಾರ್ಥಿಸುವವರು ಹೊಂದಿಕೊಳ್ಳುತ್ತಾರೆ. ಕರ್ತನ ಸೇವಕರು ಅನೇಕ ಪ್ರಾರ್ಥನಾ ವಿಷಯಗಳನ್ನು ನೀವು ಹೇಳಿದರು. ನಾನು ನಂಬುತ್ತೇನೆ, ಬರುವ ದಿನಗಳಲ್ಲಿ ಅದರ ಉತ್ತರಗಳನ್ನು ನಾವು ಕಾಣುತ್ತೇವೆ ಪಾಸ್ಟರ್. ಹಲ್ಲೆಲೂಯ. ದೇವರ ಮಕ್ಕಳೇ, ಇವತ್ತು ದೇವರ ಸನ್ನಿಧಿಯಲ್ಲಿ ನಂಬಿಕೆಯಿಂದ, ಕಣ್ಣೀರಿನಿಂದ ನೀನು ಮಾಡುವಂತ ಪ್ರತಿಯೊಂದು ಪ್ರಾರ್ಥನೆಯು ವ್ಯರ್ಥವಾಗುವುದಿಲ್ಲ. ಸಭೆಗಾಗಿ ಮಾಡುವ ಪ್ರಾರ್ಥನೆ, ಕುಟುಂಬಗಳಿಗಾಗಿ ಮಾಡುವಂತ ಪ್ರಾರ್ಥನೆ, ವ್ಯಕ್ತಿಗಳಿಗಾಗಿ ನೀವು ಮಾಡುವ ಪ್ರಾರ್ಥನೆ, ನಿಮಗಾಗಿ ನೀವು ಮಾಡುವ ಪ್ರಾರ್ಥನೆ ವ್ಯರ್ಥವಾಗುವುದಿಲ್ಲ.
ಹಾಲೆಲೂಯಾ. ಹೌದು, ಯೆಹೋವನು ಸಿಕ್ಕುವ ಕಾಲದಲ್ಲಿ ಆತನನ್ನು ಆಶ್ರಯಿಸಿರಿ. ಆತನು ಸಮೀಪ ಇರುವಾಗ ಆತನಿಗೆ ಬಿನ್ನಹ ಮಾಡಿರಿ. ಇವತ್ತು ಕರ್ತನು ನಮಗೆ ಸಮೀಪವಾಗಿದ್ದಾನೆ. ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಮ್ಮ ಹೃದಯವನ್ನ ದೇವರ ಮುಂದೆ ತೆರೆಯೋಣ ಪ್ರಿಯರೇ. ಓ, ಹೃದಯವನ್ನ ಬಿಚ್ಚಿ ನಾವು ಪ್ರಾರ್ಥಿಸೋಣ. ಹೃದಯವನ್ನ ಕರ್ತನ ಮುಂದೆ ಬಿಚ್ಚುವುದಾದರೆ, ಓ ಹಾಲೆಲೂಯಾ, ನಮ್ಮ ಮೊರೆಯನ್ನು ಕೇಳುವಂತ ದೇವರು ನಮಗೆ ಸದುತ್ತರವನ್ನು ದಯಪಾಲಿಸ್ತಾನೆ. ಯಾಕೋಬನು ಹೇಳ್ತಾ ಇದ್ದಾನೆ, ನೀವು ಬೇಡಿಕೊಳ್ಳದ ಕಾರಣ ನಿಮಗೆ ದೊರಕಲಿಲ್ಲ. ಬೇಡಿಕೊಳ್ಳುವ ಬದಲು ನೀವೇನ್ ಮಾಡ್ತಾ ಇದ್ದೀರಿ? ಕಾದಾಡುತ್ತಾ ಇದ್ದೀರಿ, ಜಗಳ ಮಾಡುತ್ತಾ ಇದ್ದೀರಿ. ಹಾಲೆಲೂಯಾ. ಹೊಟ್ಟೆ ಕಿಚ್ಚು ಪಡುತ್ತಾ ಇದ್ದೀರಿ. ಆಶೆ ಅಂತೂ ಬಹಳ ಇದೆ. ಹಲ್ಲೆಲೂಯಾ. ತುಂಬಾ ಬಯಕೆ ಇದೆ, ಈಡೇರ್ತಾ ಇಲ್ಲ. ಈ ರಾತ್ರಿಯಲ್ಲಿ ಬಯಕೆ ಇರುವವರು ಪ್ರಾರ್ಥಿಸಲಿಕ್ಕೆ ಮುಂದಾಗಲಿ. ಹಾಲೆಲೂಯಾ. ಬಿಡುಗಡೆ ಬಯಸುವವರು, ಆಶೀರ್ವಾದ ಬಯಸುವವರು ಕರ್ತನ ಸನ್ನಿಧಿಯಲ್ಲಿ ಮೊರೆ ಇಡುವುದಾದರೆ, ಹಾಲೆಲೂಯಾ, ಆತನು ಸದುತ್ತರವನ್ನು ದಯಪಾಲಿಸ್ತಾನೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ದೇವರ ಸನ್ನಿಧಿಯಲ್ಲಿ ನಮ್ಮ ಕಣ್ಣುಗಳನ್ನು ನಾವು ಮುಚ್ಚಿಕೊಳ್ಳೋಣ. ಇದುವರೆಗೂ ನಾವು ಕರ್ತನ ವಾಕ್ಯವನ್ನು ನಾವು ಕೇಳಿದ್ದೇವೆ. ಹಾಲೆಲೂಯಾ. ಯೆಹೋವನು ಸಿಕ್ಕುವ ಕಾಲದಲ್ಲಿ ಆತನನ್ನು ಆಶ್ರಯಿಸಿರಿ. ಯಾರು ಆತನನ್ನು ಹುಡುಕುತ್ತಾರೋ ಅವರು ಆತನನ್ನು ಕಂಡುಕೊಳ್ಳುವರು. ಹಾಲೆಲೂಯಾ. ದಾವೀದನು ತನ್ನ ಮಗನಿಗೆ ಹೇಳಿದ ಹಾಗೆ, ನನ್ನ ಮಗನಾದ ಸೊಲೊಮೋನನೇ, ನೀನು ಆತನನ್ನು ಹುಡುಕುವುದಾದರೆ ಆತನು ನಿನಗೆ ಸಿಕ್ಕುವನು. ಆತನನ್ನು ಬಿಟ್ಟರೆ ನಿನ್ನನ್ನು ಶಾಶ್ವತವಾಗಿ ಬಿಟ್ಟು ಬಿಡುವನು, ತಳ್ಳಿ ಬಿಡುವನು. ಆಮೇನ್. ಪವಿತ್ರಾತ್ಮನು ಒಬ್ಬ ವ್ಯಕ್ತಿಯ ಮೇಲೆ ಇಳಿದು ಬಂದು ಪ್ರವಾದನೆಯಾಗಿ ಹೇಳಿದಂತ ಮಾತು, ಅರಸನಾದ ಆಸನಿಗೂ ಎಲ್ಲ ಇಸ್ರಾಯೇಲರಿಗೂ ತಿಳಿಸಿದ ಮಾತು, ನೀವು ಯೆಹೋವನನ್ನು ಹೊಂದಿಕೊಂಡಿರುವ ತನಕ ಆತನು ನಿಮ್ಮೊಂದಿಗಿರುವನು. ನೀವು ಆತನನ್ನು ಮರೆತರೆ, ಆತನನ್ನು ಬಿಟ್ಟರೆ ಆತ ನಿಮ್ಮನ್ನು ಬಿಟ್ಟು ಬಿಡುವನು. ನೀವು ಆತನನ್ನು ಹುಡುಕುವುದಾದರೆ ಆತನು ನಿಮಗೆ ಸಿಕ್ಕುವನು. ಈ ರಾತ್ರಿಯಲ್ಲಿ ಮನಪೂರ್ವಕವಾಗಿ ಕರ್ತನನ್ನು ಹುಡುಕೋಣ. ಕರ್ತನೇ, ನೀ ನನಗೆ ಬೇಕು ಸ್ವಾಮಿ, ನಿನ್ನ ಸಾನ್ನಿಧ್ಯ ನನಗೆ ಬೇಕು. ಅದ್ಭುತಗಳು ಮಾತ್ರ ಅಲ್ಲ, ಬಿಡುಗಡೆಗಳು ಮಾತ್ರವಲ್ಲ, ಮಹತ್ಕಾರ್ಯಗಳು ಮಾತ್ರವಲ್ಲ, ಯೇಸುವನ್ನು ಹುಡುಕೋಣ. ಹಾಲೆಲೂಯಾ. ಆತನು ಸಮೀಪ ಇರುವಾಗ ಬಿನ್ನಹ ಮಾಡಿರಿ. ಪ್ರಾರ್ಥನೆಗಾಗಿ ಈ ರಾತ್ರಿಯಲ್ಲಿ ನಮ್ಮ ಜೀವಿತವನ್ನು ನಾವು ಮತ್ತೊಮ್ಮೆ ಸಮರ್ಪಿಸೋಣ. ಈ ವಾಕ್ಯದ ಮೂಲಕ ಸರ್ವಶಕ್ತನಾದ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ವಾಕ್ಯ ಸಾರುವುದಕ್ಕೆ ಅವಕಾಶ ಮಾಡಿಕೊಟ್ಟ ಕರ್ತನ ಸೇವಕರಿಗೆ, ಅವರ ಕುಟುಂಬಕ್ಕೆ, ದೇವರ ಮಕ್ಕಳಾದ ನಿಮ್ಮೆಲ್ಲರಿಗೆ ನಮ್ಮ ಕೃತಜ್ಞತೆಗಳನ್ನು ತಿಳಿಸುತ್ತೇನೆ. ದೇವರಾದ ಕರ್ತನು ನಮ್ಮನ್ನು ಆಶೀರ್ವದಿಸಲಿ.